ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಈ ದೇಹವನ್ನ ಇಂದ್ರಿಯ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ನಮಗೆ ನಿನ್ನೆ ನಾವು ನೋಡಿದ್ವಿ. ನೃಬೀಜಂ ಇಂದ್ರದೈವತ್ಯಂ ತಸ್ಮಾತ್ ಇಂದ್ರಿಯ ಮುಚ್ಯತೆ ಅಂತ. ಇಂದ್ರದೈವತ್ಯ ಅಂತ ಇಂದ್ರನೇ ಈ ಎಲ್ಲ ಇಂದ್ರಿಯಗಳ ದೇವತೆ, ನೇಮಿಸುವ ದೇವತೆ, ಆದ್ದರಿಂದಾಗಿ ಇಂದ್ರಿಯ ಅಂತ ಕರೀತಾರೆ. ಯೇ ವೈ ಶುಕ್ಲಗತಿಂ ವಿದ್ಯುಃ ಭೂತ ಸಂಘಾತಕಾರಿಕಾಂ ವಿರಾಗಾದಗ್ಧದೋಷಾಸ್ತೆ ನಾಪ್ನುಯುರ್ದೇಹ ಸಂಭವಂ. ಯೇ ವೈ ಶುಕ್ಲಗತಿಂ ವಿದ್ಯುಃ, ಯಾರು ರೇತಸ್ಸು ಹೇಗೆ ದೇಹವಾಗಿ ಬದಲಾಗತ್ತೆ, ಆ ದೇಹದಲ್ಲಿ ಜೀವ ಹೇಗೆ ಬಂಧಿಯಾಗ್ತಾನೆ ಅಂತನ್ನೋದನ್ನ ತಿಳಿತಾರೆ, ಅವರಿಗೆ ರಾಗ ಹೊರಟು ಹೋಗುತ್ತೆ. ರಾಗ ಅಂದ್ರೆ ಅಶೋಭನೆ ಶೋಭನಾಧ್ಯಾಸೋ ರಾಗ. ಅಮಂಗಳವಾದದ್ದನ್ನ ಮಂಗಳ ಅಂತ ತಿಳ್ಕೊಳ್ಳೋದೇನಿದೆ ಅದೇ ರಾಗ. ವಿರಾಗಾಹ, ವೈರಾಗ್ಯ ಬರುತ್ತೆ. ಅಂದ್ರೆ ಮಂಗಳವಾದದ್ದನ್ನ ಮಂಗಳ ಅಂತ ಅನ್ಕೋತಾರೆ, ಅಮಂಗಳವಾದದ್ದನ್ನ ಅಮಂಗಳ ಅಂತ ಅನ್ಕೋತಾರೆ. ಭ್ರಮೆ ಇರೋಲ್ಲ. ವಿರಾಗ ಅಂದ್ರೆ ತಪ್ಪು ತಿಳುವಳಿಕೆ ಇರೋದೆ. ದಗ್ಧ ದೋಷಾಹ, ತಮ್ಮ ದೋಷಗಳನ್ನ ಪರಿಹರಿಸಿಕೊಂಡು ನಾಪ್ನುಯುರ್ ದೇಹ ಸಂಭವಂ, ಮತ್ತೆ ದೇಹವನ್ನ ಅವರು ಹೊಂದುವುದಿಲ್ಲ. ಗುಣಾನಾಂ ಸಾಮ್ಯಮಾಪದ್ಯ ಮನಸ್ಸೇವ ಮನೋದಧತ್ ದೇಹ ಕರ್ಮನುದನ್ ಪ್ರಾಣಾನ್ ಅಂತಕಾಲೇ ವಿಮುಚ್ಯತೆ. ತನ್ನ ದೇಹದಲ್ಲಿ ಸತ್ವರಜಸ್ತಮೋ ಗುಣಗಳ ಕಾರ್ಯವನ್ನ ನಿಲ್ ಮಾಡ್ತಾನೆ. ನಿಲ್ಲಂದ್ರೆ ಪೂರ್ತಿ ಮೂರೂ ಗುಣವನ್ನ ದೇಹದಲ್ಲಿ ಸಮಸ್ಥಿತಿಗೆ ತರ್ತಾನೆ. ದೇವರಲ್ಲಿ ಮನಸ್ಸನ್ನ ಇಟ್ಟು ದೇಹದ ಕರ್ಮವನ್ನ ತೊಡೆದು ಕಡಗಾಲದಲ್ಲಿ ಮುಕ್ತಿಯನ್ನ ಹೊಂದುತ್ತಾನೆ. ಭವಿತಾ ಮನಸೋ ಜ್ಞಾನಂ ಮನ ಏವ ಪ್ರಜಾಯತೆ ಜ್ಯೋತಿಷ್ಮದ್ವಿರಜೋ ದಿವ್ಯಂ ಮಂತ್ರಸಿದ್ಧಂ ಮಹಾತ್ಮನಾಂ. ಆಮೇಲೆ ಮನಸ್ಸಿನ ಜ್ಞಾನದಿಂದ ಮನಸ್ಸು ಅಂದ್ರೆ ದೇವರ ಬಗೆಗಿನ ತಿಳುವಳಿಕೆಯಿಂದ ಮನನದಿಂದ ಮನಸ್ಸು ಹೊಸದಾಗತ್ತೆ, ಬೆಳಕನ್ನ ಪಡೆಯುತ್ತೆ. ಜ್ಯೋತಿಷ್ಮತ್, ರಜೋಗುಣವನ್ನ ಕಳೆದುಕೊಳ್ಳುತ್ತೆ. ವಿರಜಃ ತಸ್ಮಾತ್ ತದ ವಿಘಾತಾಯ ಕರ್ಮ ಕುರ್ಯಾದಕಲ್ಮತಂ ರಜಸ್ತಮಶ್ಚ ಹಿತ್ವೈವ ನತಿರ್ಯಗ್ಗತಿ ಮಾಪ್ನುಯಾತ್. ಅವಾಗ ಕರ್ಮದಲ್ಲಿ ಕಲ್ಮಶ ನಾಶ ಆಗತ್ತೆ. ರಜೋಗುಣ ತಮೋಗುಣ ಕಣ್ಮರೆಯಾಗಿ ದೇಹದಲ್ಲಿ ನತಿರ್ಯಗ್ಗತಿ ಮಾಪ್ನುಯಾತ್, ಅವನು ಮೇಲ್ಗಡೆಗೆ ಹೋಗ್ತಾನೆ ವಿನಃ ಕೆಳಗಡೆಗೋ ಅಡ್ಡಕ್ಕೋ ಸಾಗುವುದಿಲ್ಲ. ತರುಣಾಧಿಗತಂ ಜ್ಞಾನಂ ಜರಾ ದುರ್ಬಲತಾಂ ಗತಂ ಪರಿಪಕ್ವ ಬುದ್ಧಿ ಕಾಲೇನ ಆದತ್ತೆ ಮಾನಸಂ ಬಲಂ. ಅದಕ್ಕಿಂತ ಮೊದಲು ತಾರುಣ್ಯದಲ್ಲಿ ಅರಿವನ್ನ ಪಡಿತಾನೆ. ಆಮೇಲೆ ಪಕ್ವ ಬುದ್ಧಿಯಿಂದ ಮಾನಸಿಕ ಬಲವನ್ನು ಪಡಿತಾನೆ. ತಾರುಣ್ಯದಲ್ಲಿ ತಿಳ್ಕೊಳ್ಳೋದು, ತಿಳಿದುಕೊಂಡದ್ದು ಜೀರ್ಣ ಆಗಿ ಅದು ಮೆಚೂರ್ಡ್ ಆಗೋದು ಅಥವಾ ಅದಕ್ಕೆ ಮೆಚೂರಿಟಿ ಬರೋದು ಸ್ವಲ್ಪ ವಯಸ್ಸಾದ ಮೇಲೆ, ವೃದ್ಧಾಪ್ಯದಲ್ಲಿ. ಹಾಗೆ ಇದು ಕೂಡ
ಶಾಸ್ತ್ರದಿಂದ ಅರಿವು ಪಡಿತಾನೆ. ಅದು ಶುದ್ಧ ಆದಮೇಲೆ, ಶಾಸ್ತ್ರ ಅಂದರೆ ಎಗೈನ್ ನಾನು ಮತ್ತೆ ಹೇಳಬೇಕಾಗ್ತಾ ಇದೆ, ಶಾಸ್ತ್ರ ಅಂದರೆ ವೇದಾಂತವೇ, ಬೇರೆ ಯಾವ ಶಾಸ್ತ್ರವೂ ಅಲ್ಲ. ಶಾಸ್ತ್ರ ಅಂದರೆ ವೇದಾಂತವೇ. ನಿಮಗೆ ಒಂದು ಭೀಕರ ಸಂಗತಿಯನ್ನು ಹೇಳಬೇಕು ನಾನು. ನನ್ನ ಹತ್ತಿರ ಶ್ರೀವತ್ಸ ಅಂತ ಒಬ್ಬ ಹುಡುಗ ಬರ್ತಾನೆ ಪಾಠಕ್ಕೆ. ಅವನು ಯಾರ ಹತ್ರನೋ ಹೋಗಿದ್ದ. ಅವರು ಒಬ್ಬರು ಸ್ವಾಮಿಗಳವರು ಹೋಗಿದ್ದ. ಹೋಗಿ ನಮಸ್ಕಾರ ಮಾಡ್ದ. ಏನಾಗ್ತಾ ಇದೆ ಪಾಠ ಅಂದ. ಶಾಸ್ತ್ರ ಪಾಠ ಆಗ್ತಾ ಇದೆ. ಓಹೋ, ಯಾವುದು? ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಅಲ್ಲಪ್ಪ, ಶಾಸ್ತ್ರ ಪಾಠಕ್ಕೆ ಯಾವಾಗ ಬರ್ತಿ ಅಂತ ಕೇಳಿದ್ರು ಅವರು. ಅವ್ರಿಗೆ ಶಾಸ್ತ್ರ ಅಂದ್ರೆ ತರ್ಕಶಾಸ್ತ್ರ ಅಲ್ಲ. ನಮ್ಮಲ್ಲಿ ಅದೇ ಭಾವನೆ ಇದೆ. ನೀವು ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೋ ಅಥವಾ ಉಪನಿಷತ್ತನ್ನು ಓದ್ತಾ ಇದ್ರೆ ಶಾಸ್ತ್ರ ಪಾಠ ಯಾವಾಗ ಅಂತ ಕೇಳ್ತಾರೆ. ಅವ್ರು ಸ್ವಾಮಿಗಳವರು ಅಂತವರು ಕೇಳ್ತಾರೆ ಶಾಸ್ತ್ರ ಪಾಠ ಯಾವಾಗ ಅಂತ. ಅಂದ್ರೆ ತರ್ಕಶಾಸ್ತ್ರ ಪಾಠ. ಅದರಿಂದಾಗಿ ಶಾಸ್ತ್ರ ಅಂದ್ರೆ ಏನೇನೋ ಆಗಿ ಹೋಗಿದೆ ಇವತ್ತು. ಕೆಲವರು ಧರ್ಮಶಾಸ್ತ್ರ ಅನ್ಕೋತಾರೆ, ಕೆಲವರು ತಂತ್ರಶಾಸ್ತ್ರ ಅನ್ಕೋತಾರೆ. ಶಾಸ್ತ್ರ ಅಂದ್ರೆ ಅವರವರು ಶಾಸ್ತ್ರ ಅಂದ್ಕೊಳ್ಳೋದು. ಆದರೆ ಶಾಸ್ತ್ರ ಹೇಳಿದ ಶಾಸ್ತ್ರ ಅಂದ್ರೆ ವೇದಾಂತ ಮಾತ್ರ. ಅದರಿಂದಾಗಿ ಪರಿಪಕ್ವ ಬುದ್ಧಿ ಕಾಲೇನ ತರುಣಾಧಿಗತಂ ಜ್ಞಾನಂ, ಶಾಸ್ತ್ರಜನ್ಯವಾದ ಜ್ಞಾನ ಏನಿದೆ ಅದನ್ನು ತಾರುಣ್ಯದಲ್ಲಿ ಪಡ್ಕೊಳ್ತಾನೆ. ತರುಣ ಅಧಿಗತಂ ಜ್ಞಾನಂ. ಆಮೇಲೆ ಪರಿಪಕ್ವ ಬುದ್ಧಿ ಕಾಲೇನ, ಕಾಲಕ್ರಮೇಣ ಪಕ್ವ ಬುದ್ಧಿ ಉಳ್ಳವನಾಗಿ ಮಾನಸಂಬಲ ಮಾದತ್ತೆ, ಮಾನಸಿಕ ಬಲವನ್ನು ಪಡೆಯುತ್ತಾನೆ. ಸುದುರ್ಗಮಿಹ ಪಂಥಾನಂ ಆಶ್ರಿತ್ಯ ಗುಣವರ್ಧನಂ ಯಥಾ ಪಶ್ಯೇತ್ ತಥಾ ದೋಷಾನ್ ಅತೀತ್ಯ ಅಮೃತಮಶ್ನುತೆ. ಈ ಗುಣವನ್ನು ಬೆಳೆಸಿಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ಕಠಿಣವಾದ ದಾರಿ. ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗುರುಸ್ಗಳು ಇದನ್ನೇ ಹೇಳ್ತಾರೆ, ಈ ಗುಣ ಬೆಳೆಸ್ಕೊಳ್ಳಿ, ಆ ಗುಣ ಬೆಳೆಸ್ಕೊಳ್ಳಿ ಅಂತ. ಆ ಗುಣ ಏನಿದ್ರೂ ಭೌತಿಕವಾದ ಸಂಪತ್ತನ್ನು ಹೊಂದೋದು. ಮತ್ತೆ ಗೆದ್ದವರ ಕಥೆಯನ್ನು ನಮಗೆ ಹೇಳ್ತಾರೆ, ಅದೇ ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟು. ನೀವು ಯಾವುದೇ ಹೋಗಿ ಕೇಳಿ, ಮೋಟಿವೇಶನಲ್ ಸ್ಪೀಕರ್ಸ್ ಅಂತ ಯಾರ್ಯಾರು ಸರ್ವಜ್ಞಮನ್ಯರಾದ ಬೃಹಸ್ಪತಿಗಳಿದ್ದಾರೋ ಎಲ್ಲರೂ ಕೂಡ ಗೆದ್ದವರ ಕಥೆಯನ್ನು ಹೇಳೋದು. ನಾನು ಅವ್ರಿಗೆ ಕೇಳೋದು, ನೀವು ಯಾಕೆ ದಾವೂದ್ ಇಬ್ರಾಹಿಂನ ಕಥೆಯನ್ನು ಕೇಸ್ ಹಿಸ್ಟ್ರಿಯಲ್ಲಿ ಸೇರಿಸ್ಕೊಳ್ಳೋಲ್ಲ? ಯಾಕೆ ಅಂತಂದರೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ, ಇಷ್ಟು ವರ್ಷ ಆ ಫೀಲ್ಡ್ನಲ್ಲಿ ಉಳಿಬೇಕು ಅಂತಂದರೆ ಕರೇಜ್ ಬೇಡವೆ, ಬುದ್ಧಿವಂತಿಕೆ ಬೇಡವೆ, ಬಲ ಬೇಡವೆ, ಮುಂಗಾಣಿಕೆ ಫೋರ್ಸೈಟ್ ಬೇಡವೆ, ಪ್ರಮಾದ ಇದ್ರೆ ಆಗತ್ಯೆ, ಕೆಲಸ ಮಾಡಿಸುವ ಚಾತುರ್ಯ ಬೇಡವೆ, ಬಿಸ್ನೆಸ್ ಮೆಂಟಾಲಿಟಿ ಬೇಡವೆ? ನೀವು ಏನೇನು ಒಳ್ಳೆಯ ಗುಣಗಳನ್ನು ಹೇಳ್ತೀರೋ ಆ ಎಲ್ಲ ಒಳ್ಳೆಯ ಗುಣಗಳು ಒಬ್ಬ ದೊಡ್ಡ ಭೂಗತ ಅಂಡರ್ ವರ್ಲ್ಡ್ ಡಾನ್ನಲ್ಲೂ ಇರುತ್ತೆ. ಹಾಗಾದ್ರೆ ಗುಣವರ್ಧನ ಅಂದ್ರೆ ಏನು? ಯಾವ ಗುಣ ಅನ್ನೋದು ಭೌತಿಕವಾಗಿಯೂ ಅಭೌತಿಕವಾಗಿಯೂ ಪ್ರಶಂಸೆಗೆ ಒಳಪಡುತ್ತದೋ, ಇದ್ದ ಮೇಲೂ ಸತ್ತ ಮೇಲೂ ಜನರು ನೆನಪಿಸಿಕೊಂಡು ಸುಖ ಪಡ್ತಾರೋ, ಇದ್ದಾಗ ಇಲ್ಲಿ ಸತ್ತ ಮೇಲೆ ದೇವತೆಗಳು ಇದನ್ನ ಒಳ್ಳೆ ಜೀವನ ನಡೆಸಿದೆ ಅಂತ ಬೆನ್ನು ತಟ್ತಾರೋ, ಅದು ಗುಣವರ್ಧನ. ಅದು ಕಷ್ಟ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಸಾಮಾನ್ಯವಾಗಿ ಯಾವುದೇ ಮೋಟಿವೇಶನ್, ಮತ್ತೆ ಜನಗಳದ್ದು ಒಂದು ತಪ್ಪಿದೆ, ಅವರಿಗೆ ಶಾಸ್ತ್ರಗಳನ್ನು ಓದಿ ಅದಾಗದೆ ಗುಣ ಬೆಳೆಯುತ್ತೆ ಅದರಲ್ಲಿ ಭರವಸೆ ಇಲ್ಲ. ನಮ್ಮವರು ಅದನ್ನು ಹೇಳಲ್ಲ, ಅದು ಬೇರೆ. ಶಾಸ್ತ್ರಗಳನ್ನು ಓದಿ ನಾವು ಓದ್ತಾ ಇದ್ರೆ ಗುಣ ನಮ್ಮಲ್ಲಿ ಬೆಳೀತಾ ಇರುತ್ತೆ ಅಂತ ಅವ್ರಿಗಿಲ್ಲ. ಟಕ್ಕ ಒಂದು ಇದು ರೆಡಿ ಟು ಈಟ್ ದರ್ಶಿನಿ ಅವರಿಗೆ ಟಕ್ಕ ಗೊತ್ತಾಗ್ಬಿಡ್ಬೇಕು ಅವ್ರಿಗೆ. ಅದು ಹೆಂಗಾಗತ್ತೆ? ಆಹಾರ ತಿಂದು ನಿಧಾನವಾಗಿ ಜೀರ್ಣ ಆಗಿ ಬೆಳವಣಿಗೆ ಆಗೋದಕ್ಕೂ ಕೂಡಲೇ ಅದೇನದು ಸ್ಟಿರಾಯ್ಡ್ಸ್ಗಳನ್ನು ತೆಗೆದುಕೊಂಡು ಬಾಡಿ ಮಾಡುವವರಿಗೂ ಎಷ್ಟು ವ್ಯತ್ಯಾಸ ಇದೆ. ಈ ಸ್ಟಿರಾಯ್ಡ್ಸ್ ತಗೊಂಡು ಬಾಡಿ ಮಾಡುವವರ ಹತ್ರ ಫೈಟ್ ಮಾಡ್ಲಿಕ್ಕಾಗತ್ತೆ, ಬಾರ್ಡರ್ ಕಳಿಸ್ಲಿಕ್ಕಾಗತ್ತೆ, ಕಠಿಣತಮವಾದ ಕೆಲಸ ಮಾಡಿಸ್ಲಿಕ್ಕಾಗತ್ತೆ? ಏನಿಲ್ಲ. ಅದೇ
ವರ್ಷಾವಧಿ ಕಷ್ಟಪಟ್ಟು ದೇಹವನ್ನು ದಂಡಿಸಿದವ ಅವನಿಗೆ ಆ ಎಲ್ಲ ಸಾಮರ್ಥ್ಯಗಳು ಇರುತ್ತೆ. ಆದರೆ ದೇಹ ಏನು ಕಾಣಲ್ಲ ಅಲ್ವೇ? ಅಮೇರಿಕನ್ ಮಿಲಿಟರಿ ಸಿಸ್ಟಮ್ಗೂ ಇಂಡಿಯನ್ ಮಿಲಿಟರಿ ಸಿಸ್ಟಮ್ಗೂ ವ್ಯತ್ಯಾಸ. ಸೈನಿಕ ಕಾಣಬೇಕು ಅಂತ ಅವರು, ಕಾಣಬಾರದು ಅಂತ ಭಾರತದವರು. ಸೈನಿಕ ಒಬ್ಬ ನಮ್ಮ ನಡುವೆ ಇದ್ರೂ ಕೂಡ ಏನು ಕಾಣಲ್ಲ, ಗೊತ್ತೇ ಆಗಲ್ಲ. ಅವನು ಸಿವಿಲ್ ಡ್ರೆಸ್ ಹಾಕೊಂಡು ಬಂದ್ರೆ ಗೊತ್ತೇ ಆಗಲ್ಲ. ಹಾಗಿರ್ಬೇಕು, ಅದು ನಮ್ದು. ಸೊ ಗುಣ ಅನ್ನೋದು ಯಾವತ್ತೂ ಕೂಡ ಒಳಗಡೆಯಿಂದ ಬೆಳೆಯೋದಾಗಿರ್ಬೇಕು. ಅವನ ಕೈನಲ್ಲಿ ಏನು ಕೆಲಸ ಮಾಡ್ಲಿಕ್ಕಾಗತ್ತೆ, ಇವನ ಕೈನಲ್ಲಿ ಭಾರಿ ಈ ಏನೋ 6 ಪ್ಯಾಕು ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡವ್ರಿಗಾಗತ್ತೆ. ಅದೇ ವ್ಯತ್ಯಾಸ ಮೋಟಿವೇಶನಲ್ ಸ್ಪೀಕರ್ಸ್ ಇಂದ ನಾವು ಪಡೆದು ಬಿಡಬೇಕು ಅಂತ ಬಯಸುವವರಿಗೂ, ಶಾಸ್ತ್ರಾದಿಗಳನ್ನ ಕೇಳ್ತಾ ಭಾಗವತ ಭಾರತ ಮೊದಲಾದ ಶಾಸ್ತ್ರಗಳನ್ನ ಕೇಳ್ತಾ ಒಳಗಡೆಯಿಂದ ಬೆಳಿಬೇಕು ಅಂತ ಇರುವವರಿಗೂ ಅದೇ ವ್ಯತ್ಯಾಸ. ಅದು ನಮ್ಮನ್ನ ಏನೇ ಇದ್ರೂ ಹುಡ್ಕೊಂಡು ಬರುತ್ತೆ. ಯಾರೋ ಒಬ್ಬ ನನ್ನ ಮಿತ್ರ, ನಾನು ಮದ್ರಾಸಿನಿಂದ ಬೆಂಗಳೂರಿಗೆ ಬಂದ್ಬಿಡ್ತೀನಿ ಕಣಯ್ಯ, ಯಾಕಪ್ಪ ಬರ್ತಾ ಇದ್ದೀ, ಅಲ್ಲಿ ಯಾರು ಪಾಠ ಕೇಳೋರಿಲ್ಲ. ಅಲ್ಲ, ನೀನು ಮೊದಲು ಪಾಠವನ್ನ ಪ್ರೀತಿಸಿ ನಿನಗಾಗಿ ನೀನು ಓದ್ಕೋ, ನಿನಗೆ ಕೇಳುವವರು ಬರ್ತಾರೆ. ನಮಗೆ ಬಂದ್ಬಿಡ್ಬೇಕು, ನಾವು ಅದನ್ನು ಓದಿದೀವ ಪ್ರೀತಿಸಿದೀವ ಅದೆಲ್ಲ ಇಲ್ಲ. ಬರುವವರೇ ನಮ್ಮ ನಾವು ಓದ್ಕೊಳ್ಳೋಕೆ ಕಾರಣ ಆಗ್ಬೇಕು. ಅದು ಹೆಂಗೆ ಕಾರಣ? ನೀವು ಮೊದಲು ಓದಿರ್ಬೇಕು, ಅದು ಮುಂದೆ ಬರುತ್ತೆ ನಿಮಗೆ. ಒಳಗಡೆಯಿಂದ ಅದು ಪಕ್ವ ಆದಾಗ ನಿಮಗೆ ಕೇಳುಗರನ್ನ ಅದು ಹುಡ್ಕೊಂಡು ಬರುತ್ತೆ, ಕರ್ಕೊಂಡು ಬರುತ್ತದು. ಇದು ನಮಗಿರ್ಬೇಕಾದದ್ದು. ಅದರಿಂದಾಗಿ ಗುಣವರ್ಧನ ಅನ್ನೋದೇನಿದೆ ಇಲ್ಲಿ, ಸುದುರ್ಗಮಿಹ ಪಂಥಾನಂ, ಇಷ್ಟೆಲ್ಲ ದೊಡ್ಡ ಹಿನ್ನೆಲೆಯಲ್ಲಿ ಈ ಶ್ಲೋಕ ನೋಡಿ. ಸುದುರ್ಗಮಿಹ ಪಂಥಾನಂ ಆಶ್ರಿತ್ಯ ಗುಣವರ್ಧನಂ, ಗುಣದ ಬೆಳವಣಿಗೆಯನ್ನ, ತನ್ನ ಗುಣದ ಬೆಳವಣಿಗೆಯನ್ನ ತಟಸ್ಥವಾಗಿ ತಾನು ಕಾಣಬೇಕು ಅಥವಾ ಕಂಡುಕೊಳ್ಳಬೇಕು. ಆಮೇಲೆ ತಥಾ ದೋಷಾನ್ ಪಶ್ಯೇತ್, ದೋಷಗಳನ್ನು ಹಾಗೆ ಕಂಡುಕೊಳ್ಳಬೇಕು. ಹೀಗಾಗಿ ಸುದುರ್ಗಮಿಹ ಪಂಥಾನಂ ಆಶ್ರಿತ್ಯ ಗುಣವರ್ಧನಂ ಯಥಾ ಪಶ್ಯೇತ್ ತಥಾ ದೋಷಾನ್ ಅತೀತ್ಯ ಅಮೃತಮಶ್ನುತೆ. ಈ ಎರಡನ್ನೂ, ದೇಹದ ಗುಣ, ಮಾನಸಿಕವಾದ ಗುಣ, ಆತ್ಮಿಕವಾದ ಗುಣ, ದೇಹದ ದೋಷ, ಮಾನಸಿಕವಾದ ದೋಷ, ಆತ್ಮಿಕವಾದ ಕೊರತೆ, ಇಷ್ಟನ್ನು ನೋಡಿದವನು ಇದೆಲ್ಲವನ್ನು ದಾಟಿ ಅಮೃತಮಶ್ನುತೆ, ಮುಕ್ತಿಯನ್ನ ಹೊಂದುತ್ತಾನೆ. ದುರಂತೇಷು ಇಂದ್ರಿಯಾರ್ಥೇಷು ಸಕ್ತಾ ಸೀದಂತಿ ಜಂತವಃ ಯತ್ವಸಕ್ತಾ ಮಹಾತ್ಮಾನಃ ತೇ ಯಾಂತಿ ಪರಮಾಂ ಗತಿಂ. ಇಂದ್ರಿಯದ ವಸ್ತುಗಳು ಏನಿದೆ, ಇಂದ್ರಿಯದ ಲಾಭ, ಅದು ದುರಂತ, ಕೊನೆನೇ ಇಲ್ಲ, ಅದಕ್ಕೆ ಎಂಡ್ಲೆಸ್. ಯಾರು ಅಸಕ್ತಾ ಮಹಾತ್ಮಾನಃ, ಇದರಲ್ಲಿ ಇಂದ್ರಿಯದ ವಿಷಯವೇ ಪರಮ ಪ್ರಮಾಣ ಅಂತ ಯಾರು ಅಂದ್ಕೊಂಡಿರಲ್ಲ, ತೇ ಯಾಂತಿ ಪರಮಾಂ ಗತಿಂ, ಅವರು ಪರಮಗತಿಯನ್ನು ಹೊಂದುತ್ತಾರೆ. ಜನ್ಮ ಮೃತ್ಯು ಜರಾ ದುಃಖೈ ವ್ಯಾಧಿಭಿರ್ಮನತಕ್ಲಮೈ ದೃಷ್ಟ್ವೇಮಂ ಸಂತತಂ ಲೋಕಂ ಘಟೇನ್ ಮೋಕ್ಷಾಯ ಬುದ್ಧಿಮಾನ್. ಹುಟ್ಟು, ಸಾವು, ಮುಪ್ಪು, ದುಃಖ, ರೋಗ, ಮಾನಸಿಕವಾದ ಕ್ಲೇಶಗಳು, ಇವುಗಳನ್ನು ನೋಡಿ, ಇವುಗಳಿರೋದು ಯಾಕೆ ಅಂದ್ರೆ ಮೋಕ್ಷಾಯ ಯತೇತ, ಮೋಕ್ಷಕ್ಕಾಗಿ ಹೋಗ್ರಿ ಅಂತ. ಮೋಕ್ಷಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ಇದು ಅನಿವಾರ್ಯ. ಇವಾಗ ನೋವಿರುತ್ತೆ, ನೋವು ಎಂತಹ ಇದು ಅಂತಂದ್ರೆ ಮುಂದೆ ಅದು ಏನೋ ಆಗತ್ತೆ, ದೊಡ್ಡ ವಿಪತ್ತು ಬರಬಾರದು ಅಂತ ಹೇಳಿ ಅದು ಕೊಡುವ ಸೂಚನೆ ನೋವು. ನೋವು ಅನ್ನೋದೇನಿದೆ, ದೊಡ್ಡ ವಿಪತ್ತು ಬರಬಾರದು ಅಂತ ಈಗ ಸೂಚನೆ ಕೊಟ್ಟುಬಿಡುತ್ತದು. ನಾವು ಅದನ್ನು ತಿದ್ದುಕೊಂಡು ಅದು ಇಲ್ಲದಂತೆ ಮಾಡ್ಕೊಳ್ಬೇಕು. ಹಾಗೆ ಇದು ಕೂಡ ಹುಟ್ಟು, ಸಾವು, ದುಃಖ, ವ್ಯಾಧಿಗಳು, ಮಾನಸಿಕ ಕ್ಲೇಶಗಳು, ಇವುಗಳನ್ನೆಲ್ಲ ನೋಡಿ ಇಲ್ಲಪ್ಪ ಆಚೆ ಹೋಗಬೇಕು ಅಂತ. ಒಂದು ವೇಳೆ ಆ ನೋವು ಅನ್ನೋದೊಂದು ಇಲ್ಲದೆ ಹೋದ್ರೆ, ಅಸಹನೆ ಅನ್ನೋದು ಇಲ್ಲದೆ ಹೋದ್ರೆ ಬೇಗ ಸಾಯ್ತೇವೆ.
ನಾನೊಂದು ಕೇಸು ನೋಡಿದ್ದೀನಿ ಪ್ರೊದಟೂರ್ನಲ್ಲಿ. ಒಬ್ಬ ಹುಡುಗ ಬುದ್ಧಿಮಾಂದ್ಯ, ಅವನಿಗೆ ಉಪ್ಪಿನಕಾಯಿ ಹಾಗೆ ತಿಂತಾ ಇದ್ರೂ ಕೂಡ ಏನು ಸ್ಪರ್ಶ, ಆ ಸೆನ್ಸೇಷನ್ನೇ ಆಗಲ್ಲ. ಉಪ್ಪಿನ ಜಾಡಿ ಒಂದು 10 kg 20 kg ಉಪ್ಪು ಕೊಟ್ಟರೆ ಆರಾಮಾಗಿ ತಿನ್ಬಿಡ್ತಾನೆ. ಅವನಿಗೇನು ಅನ್ಸೋದೇ ಇಲ್ಲ. ಬೇಗ ಸಾಯ್ತಾನವನು. ಯಾಕೆಂದ್ರೆ ದೇಹ ತಡೆಯಲ್ಲ ಅದನ್ನ. ಹೊರಗಡೆ ನಾಲಿಗೆ ಅಂತನ್ನೋದು ಸೂಚನೆ ಕೊಡತ್ತೆ, ಇಲ್ಲ ಇಲ್ಲ ಜಾಸ್ತಿ ಆಯ್ತು, ಸುಮ್ಮನೆ ನಿಲ್ಸು 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 ಅಂತ. ಅದು ಕೊಡದೆ ಹೋದ್ರೆ, ಒಂದು ವೇಳೆ ರುಚಿ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೆ ಫಾಲಿಡಾಲ್ ಕುಡಿದ್ರು ಏನಾಗಲ್ಲ, ಆದ್ರೆ ನಾಲಿಗೆಗೆ ಏನಾಗಲ್ಲ. ಆದ್ರೆ ಅದರ ಪರಿಣಾಮ ಏನಾಗತ್ತೆ. ಅದರಿಂದಾಗಿ ಇಲ್ಲಿ ಇರುವ ದುಃಖಗಳು, ಇಲ್ಲಿ ಇರುವ ಹುಟ್ಟು ಸಾವು ಮೊದಲಾದವುಗಳನ್ನು ದೇವರು ಕೊಡದೆ, ನೀನು ಎಲ್ಲ ದುಃಖಗಳನ್ನು ಅನುಭವಿಸು, ಈ ಜನ್ಮ ಮಾತ್ರ ಕೊಡ್ತೇನೆ, ಜನ್ಮ ಮಾತ್ರ ಒಂದೇ ಇರುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನು ಆಗಬೇಡ. ನಿನ್ನ ಹುಟ್ಟು ಕೊಡ್ತೇನೆ, ಜೀವ ಮೊದಲನೇ ಬಾರಿ ಹುಟ್ಟುತ್ತಾನೆ, ಆಯ್ತಾ, ಮತ್ತೆ ಸಾಯೋದಿಲ್ಲ. ಮುಕ್ತಿ ಆಗೋ ತನಕ ಅದೊಂದೇ ಶರೀರ ಅಂತ ಇದ್ದು ಬಿಟ್ರೆ ಎಂತ ಪ್ರಾಬ್ಲಮ್ ಅದು. ಇದನ್ನೆಲ್ಲ ಯೋಚನೆ ಮಾಡಿ ಮೋಕ್ಷಾಯ ಘಟೇತ್ ವಾಂಗ್ಮನೋಭ್ಯಾಂ ಶರೀರೇಣ ಶುಚಿಸ್ಯಾದನಹಂಕೃತಃ ಪ್ರಶಾಂತೋ ಜ್ಞಾನವಾನ್ ಭಿಕ್ಷು ನಿರಪೇಕ್ಷಶ್ಚರೇತ್ ಸುಖಂ. ಮಾತು ಹಾಗೂ ಮನಸ್ಸುಗಳಿಂದ ಶರೀರದಿಂದ ಶುಚಿಯಾಗಬೇಕು. ಏನು ಹಾಗಂದ್ರೆ, ಮಾತಿನಿಂದ ಶುಚಿಯಾಗೋದು ಅಂದ್ರೆ ಹೇಳಿದ್ದೇವೆ, ಮನಸ್ಸಿನಿಂದ ಶುಚಿಯಾಗೋದು ಅಂತಂದ್ರೆ ವಿನಯ ಮೊದಲಾದವುಗಳು ಇರಬೇಕು ಅಂತ. ಅಟ್ಲೀಸ್ಟ್ ವಿನಯ ಇರಬೇಕು ದೇವ್ರ ಬಗ್ಗೆ. ನಮಗೆ ಕಾಣದ್ದು ಒಂದಿದೆ, ಇದೆಲ್ಲ ವಿನಯ, ಅವೆಲ್ಲ ಮನಸ್ಸಿನ ಶುದ್ಧಿಯೇ. ಆ ವಿನಯ ಮೊದಲಾದವುಗಳು ಇಲ್ಲದೆ ಹೋದ್ರೆ, ಅಹಂಕಾರ ಇತ್ತು ಅಂದ್ರೆ ಅದು ಮಾನಸಿಕ ಶುದ್ಧಿ ಅಲ್ಲ. ವಾಂಗ್ ಮನೋಭ್ಯಾಂ ಶರೀರೇಣ, ಶರೀರದಿಂದ ಶುಚಿಯಾಗಿ ಇರಬೇಕು. ಹೇಗದು? ಅಲ್ಪಾಹಾರಾದಿಗಳು ಯಾವುದನ್ನ ತಿಂದ್ರೆ ಧ್ಯಾನ ಮಾಡಲಿಕ್ಕೆ ಆಗಲ್ವೋ ಅದನ್ನು ತಿನ್ಲಿಕ್ಕೆ ಹೋಗ್ಬೇಡಿ. ಯಾವುದನ್ನ ತಿಂದ್ರೆ ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ತಿನ್ಬೇಡಿ. ಅದು ನಾವು ನೋಡ್ಕೊಳ್ಬೇಕಾದದ್ದು. ಶಾಸ್ತ್ರ ವೇದ ಹೇಳಿರೋದು ಒಂದೇ, ಏನು? ನಪಲಂಡು ಭಕ್ಷಯೀತ ನಸುರಾಂ ಪಿಬೇತ್. ಈರುಳ್ಳಿ ತಿನ್ಬೇಡ ವೇದ ಹೇಳಿರೋದು, ಸುರಾಪಾನ ಮಾಡಬೇಡ, ಎರಡೇ ಹೇಳಿರೋದು ವೇದ. ಉಳಿದದ್ದೆಲ್ಲ ಲಿಸ್ಟಲ್ಲಿ ಇದೆ ಶಾಸ್ತ್ರಗಳಲ್ಲಿ. ಅಂದ್ರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದರ ಲಿಸ್ಟ್ ಇದೆ. ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಒಂದು ಲಿಸ್ಟ್ ಕೊಡ್ತಾರೆ, ಇದನ್ನು ತಿನ್ಬೇಡಿ ಅಂತ. ಯಾಕೆ? ಅದು ನಾವು ನೋಡಬೇಕು, ನಮಗೆ ಅನುಕೂಲ ಆಗತ್ತಾ ಆಗಲ್ವಾ ಅಂತ. ಅದು ನಾವೇ ತೀರ್ಮಾನ ಮಾಡ್ಕೊಳ್ಬೇಕು, ನಮ್ಗೆ ಆಗತ್ತಾ ಇಲ್ವಾ ಅಂತ. ಅದನ್ನು ತಿನ್ಬಾರ್ದು ಅಷ್ಟೇ. ಯಾವುದನ್ನ ತಿನ್ನೋದ್ರಿಂದ ನಾಳೆ ಬೆಳಗ್ಗೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ವೋ ಅದನ್ನು ತಿನ್ಬೇಡಿ. ಯಾವುದನ್ನ ತಿಂದ್ರೆ ನೀವು ಜೀರ್ಣಿಸಿಕೊಳ್ಳಬಲ್ಲಿರೋ ಅದನ್ನು ತಿನ್ರಿ. ಇದು ಹೇಳಿದ ಕೂಡಲೇ ಭಾರಿ ಏನಪ್ಪಾ ಇದು ಅಂತ ಅನ್ಸತ್ತೆ. ನಾನು ಹೇಳಿದ್ದೀನಿ, ವೇದದಲ್ಲಿ ಹೇಳಿರೋದು ಇಷ್ಟೇ, ಇದನ್ನು ತಿನ್ಬೇಡಿ ಅಂತ ಅವ್ರು ಹೇಳಿರೋದೇ ಇವೆರಡನ್ನ. ಕೃಷ್ಣ ಗೀತೆಯಲ್ಲಿ ಇದನ್ನು ತಿನ್ಬೇಡಿ ಇಷ್ಟೇ ಕೊಡ್ಲಿಲ್ಲ, ಲಕ್ಷಣ ಮಾತ್ರ ಹೇಳ್ದ. ವಾಟ್ ಇಟ್ ಮೀನ್ಸ್, ನೀವು ನೋಡಿ ನಿಮ್ಮ ಶರೀರಕ್ಕೆ, ನೀವು ನಿಮ್ಮ ಶರೀರದೊಡನೆ ಎಕ್ಸ್ಪೆರಿಮೆಂಟ್ ಮಾಡಿ ಆದ್ರೆ ತಗೊಳ್ಳಿ, ಬೇಡ ಬಿಡ್ರಿ. ಅಲ್ಲ, ಈಗ ಪರಿಸರವನ್ನು ಪೂರ್ತಿ ಮೀರೋದ? ಪರಿಸರ ಪೂರ್ತಿ ಮೀರಬೇಕಾದ ಅಗತ್ಯ ಇಲ್ಲ. ಪರಿಸರವನ್ನು ಪೂರ್ತಿ ಮೀರಬೇಕಾದ ಅಗತ್ಯ ಇಲ್ಲ. ನಿಮ್ಮ ಧ್ಯಾನಕ್ಕೆ ಅನುಕೂಲ ಆಗ್ಬೇಕಷ್ಟೆ. ಪರಿಸರ ಏನಿದೆ, ಸಾವಿರಾರು ವರ್ಷಗಳಿಂದ ಬ್ರಾಹ್ಮಣರು ಮಾಂಸಾಹಾರ ಬಿಟ್ಟು ಸಸ್ಯಾಹಾರ ರೂಢಿಸ್ಕೊಂಡ್ಬಿಟ್ಟಿದ್ದಾರೆ. ನಾನೀಗ ಯಾಕೆ ಅದನ್ನ ರೂಢಿಸ್ಕೋಬೇಕು? ಮಾಂಸಾಹಾರ ಯಾಕೆ ರೂಢಿಸ್ಕೋಬೇಕು? ಅಗತ್ಯ ಬಿದ್ದಾಗ ದೇವರೇನೋ ಮಾಡ್ತಾನೆ, ನೋಡೋಣ ಅದನ್ನ. ಇಲ್ಲಿ ಎರಡು ಅತಿರೇಕವಾದ ವಾದಗಳಿದೆ. ಒಂದು, ಹಿಂದಿನವ್ರು ತಿಂತಾ ಇದ್ರು ನೀವು ತಿನ್ನಿ ಅಂತ. ಹಿಂದಿನವ್ರು ತಿಂದೆ ಹೋದ್ರೆ ಏನಂತೆ, ನೀವು ತಿನ್ನಿ ಅಂತ. ಎರಡು ಅತಿರೇಕ. ಇನ್ನೂ ಎರಡು ಎಕ್ಸ್ಟ್ರೀಮ್ ಇದೆ. ನಮ್ಮ ಸಾಂಪ್ರದಾಯಿಕರಾದ ಬ್ರಾಹ್ಮಣರು ಕೆಲವರು ಇದ್ದಾರೆ, ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಹಿಂದೆ ಯಾವತ್ತೂ ತಿಂದಿರಲಿಲ್ಲ ಅಂತಾರೆ. ಇವರು ಪ್ರತಿ ದಿವಸ ಅದನ್ನೇ ತಿಂತಾ ಇದ್ದೀರಿ ಅಂತ ಅವ್ರು ಹೇಳ್ತಾರೆ. ಎಷ್ಟು ಎಕ್ಸ್ಟ್ರೀಮಿಸ್ಟ್ಸು.
ಎರಡು, ವಸ್ತುತಃ ಎರಡೂ ಅಲ್ಲ. ಯಾವಾಗಲೂ ಅದನ್ನೇ ತಿಂತಾ ಇರಲಿಲ್ಲ. ಆಗ ಬ್ರಾಹ್ಮಣರು ಊಟವೇ ಮಾಡ್ತಾರೆ. ಈ ರೀತಿ ದಿವಸ ಅಡುಗೆ ಮಾಡ್ಕೊಂಡು ಊಟನ ಮಾಡ್ತಾ ಇದ್ರು. ಹಾಲು ಕುಡಿಯೋದು, ಗೆಡ್ಡೆ ಗೆಣಸುಗಳನ್ನು ಸಿದ್ಧವಾದದ್ದನ್ನು ತಿನ್ನೋದು ಅಷ್ಟೇ. ಬೇಯಿಸೋದು ಗೀಸೋದೆಲ್ಲ ಇರಲೇ ಇರಲಿಲ್ಲ. ಅವ್ರು ಕಾಡಲ್ಲಿ ಇರ್ತಾ ಇದ್ರು. ಎಲ್ಲಿಂದ ಉರುವಲು, ಎಲ್ಲಿಂದ ಬೆಂಕಿ, ಎಲ್ಲಿಂದ ಇದು ಪರಿಷ್ಕೃತವಾದ ಸಾಮಾನುಗಳು, ಡಿಪೋ ಎಲ್ಲ ಎಲ್ಲಿ? ಇವರಿಗೆ ಒಂದು ಕಾಮನ್ ಸೆನ್ಸೇ ಇಲ್ಲ ನಮ್ಮ ಜನಕ್ಕೆ. ಅಂದರೆ ರಾಮನನ್ನ ಕ್ಲೀನ್ ಶೇವ್ಡ್ ಆಗಿ ಹೇಳ್ತಾರೆ. ವನವಾಸಿ ರಾಮನ ಒಂದು ಪ್ರತಿಮೆ ಇಲ್ಲ. ಯೋಚನೆ ಮಾಡಿ ನೀವು, ವನವಾಸಿ ರಾಮನ ಒಂದು ಪ್ರತಿಮೆ ಇಲ್ಲ ಯಾವ ಮಠಗಳಲ್ಲಿಯೂ. ಎಲ್ಲ ರಾಜಾರಾಮನ ಪ್ರತಿಮೆಗಳು. ಯಾಕೆ ಅಂದರೆ ವನವಾಸಿ ರಾಮ ಅಂತ ಆದರೆ ಏನು, ಅವನು ಹಜಾಮನ್ ಪಕ್ಕದಲ್ಲ ಇಟ್ಕೊಂಡಿರ್ತಾನೆ. ಹೇರ್ ಡ್ರೆಸ್ಸರ್ಸನ್ನ ಪಕ್ಕದಲ್ಲ ಇಟ್ಕೊಂಡಿರ್ತಾನೆ. ನಮ್ಮ ಜನಕ್ಕೆ ಗೊತ್ತೇ ಆಗಲ್ಲ. ಕ್ಲೀನ್ ಶೇವ್ಡ್ ಆಗಿ ವನವಾಸಿ ರಾಮ ಅಂತ ತೋರಿಸ್ತಾ ಇರ್ತಾರೆ. ಎಲ್ಲಿಂದ ಬರಬೇಕು ಅವನು ಪ್ರತಿ ದಿವಸ? ಅದು ನೀಟಾಗಿ ಬಾಚಿ, ಎಷ್ಟು ಮಿದುವಾದ ಕೂದಲು, ಅಯ್ಯೋ ರಾಮ ಅನ್ಸುತ್ತೆ. ಅಲ್ಲಿ ಆಲದ ಹಾಲನ್ನು ಹಾಕಿಕೊಂಡು ಗಂಟು ಕಟ್ಟಿರುತ್ತೆ ಅಂತ. ಅದರಿಂದಾಗಿ ನಾವು ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀವಿ. ಅದು ಆ ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ, ಆ ಪ್ರಿನ್ಸಿಪಲ್ ಇಟ್ಟುಕೊಂಡು ಆಲೋಚನೆ ಮಾಡೋದನ್ನ ಔಟ್ಸೋರ್ಸ್ ಮಾಡೋದಕ್ಕೆ ಎಲ್ರು ಅದೇ ಎಲ್ಲ ಔಟ್ಸೋರ್ಸ್, ಎಲ್ಲ ಯೋಜನೆಗಳನ್ನು ಔಟ್ಸೋರ್ಸ್. ಲಿಸ್ಟ್ ಎಐಗೆ ಅವಾಗೆಲ್ಲ ಎಐಗೆ ಕೊಡ್ತಾ ಇದ್ರು. ಈಗ ಅವಾಗೆಲ್ಲ ಇವಾಗ ಎಐಗೆ ಕೊಡ್ತಾ ಇದ್ದಾರೆ. ಆಗ ವಿದೇಶಿಯರಿಗೆ ಕೊಟ್ಬಿಟ್ಟಿದ್ರು. ನೋಡಿ ದಡ್ಡ, ನೀವೇನು ಹೇಳ್ತೀರೋ ಅದು ಅಂತ. ಅವ್ರು ಏನು ಹೇಳ್ತಾರೋ ಅದು. ಆ ತರಹ ಯಾರ್ಯಾರು ನಾವು ಭಾರತೀಯರು ಅಂತ ಹೇಳಿಕೊಳ್ಳುವವರು ಕೂಡ ವಿದೇಶದ್ದೇ ಕಲ್ಪನೆಗಳನ್ನು ಮನಸ್ಸಿನಲ್ಲಿ ಹೊಂದಿದ್ರು. ಅದರಿಂದ ಇದನ್ನೆಲ್ಲ ನಾವು ನೋಡಬೇಕು. ಮನಸ್ಸಿನಿಂದ ಶುದ್ಧ, ಮಾತಿನಿಂದ ಶುದ್ಧ, ಶರೀರದಿಂದ ಶುದ್ಧ. ವಾಂಗ್ಮನೋಭ್ಯಾಂ ಶರೀರೇಣ ಶುಚಿಹಿ. ಶರೀರದ ಶೌಚ ಅಂದ್ರೇನು? ಧ್ಯಾನಕ್ಕೆ ತೊಂದರೆಯಾಗದ್ದನ್ನ ತಿನ್ನುವುದು, ಧ್ಯಾನಕ್ಕೆ ತೊಂದರೆ ಮಾಡುವುದನ್ನ ತಿನ್ನದೇ ಇರುವುದು, ಇದೇ ಶರೀರ ಶೌಚ. ದೇವ್ರ ದಯೆ, ಮಾತಿನಿಂದ ಶುದ್ಧಿ, ಮನಸ್ಸಿನಿಂದ ಶುದ್ಧಿ, ಶರೀರದಿಂದ ಶುದ್ಧಿ. ನಮ್ಮ ಸೋಪ್ ಬಳಸಿ ಅಂತ ಇನ್ನೂ ಯಾರಿಗೂ ಅದು ಹೊಳದಿಲ್ಲ. ಅದರಿಂದಾಗಿ ನಿಮ್ಗೆ ದೇವರನ್ನು ಕೊಡಿಸ್ತೇವೆ, ನಮ್ಮ ಸೋಪನ್ನು ಬಳಸಿ ಅಂತ ಇನ್ನೂ ಯಾರು ಕೊಟ್ಟಿಲ್ಲ. ಕೊಡ್ಲಿಕ್ಕೆ ಶುರು ಮಾಡೋದು ಅಂದ್ರೆ ಗೊತ್ತಿಲ್ಲ. ಮುಂದೆ ಅದಕ್ಕೊಂದು ಅವಕಾಶ ಇದೆ ಜಾಹೀರಾತು ಕಂಪನಿಯವರಿಗೆ. ಅಲ್ಲ, ಗೋಮಯ ಸೋಪ್ ಬಂದಿದೆಯಪ್ಪ, ದೇವ್ರನ್ನ ಕೊಡ್ತೀವಿ ಅಂತ ಇನ್ನೂ ಹೇಳಲಿಲ್ಲ. ವಾಂಗ್ಮನೋಭ್ಯಾಂ ಶರೀರೇಣ. ಯಾಕಂದ್ರೆ ಜ್ಞಾನ ಅನ್ನೋದು ಯಾರಿಗೂ ಬೇಡ, ಜ್ಞಾನ ಅನ್ನೋದು ಯಾರಿಗೂ ಬೇಡ. ಅದರಿಂದಾಗಿ ಏನು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಜ್ಞಾನ ಅನ್ನೋದು ಮಾರುಕಟ್ಟೆಯ ವಸ್ತು ಆಗಬೇಕು ಅಂತಂದ್ರೆ ಅಷ್ಟು ಜನ ಜ್ಞಾನಕ್ಕಾಗಿ ಒದ್ದಾಡಬೇಕು, ಜ್ಞಾನಕ್ಕಾಗಿ ಹಣವನ್ನು ಯದ್ವಾ ತದ್ವಾ ಚೆಲ್ಲಬೇಕು. ಅವಾಗ ಮಾತ್ರ ಇವರು ಮುಂದುವರಿತಾರೆ. ಹಾಗಿಲ್ಲ, ಅದರಿಂದಾಗಿ ಇವರು ಮುಂದುವರಿಯಲ್ಲ. ಪ್ರಶಾಂತೋ ಜ್ಞಾನವಾನ್ ಭಿಕ್ಷು ನಿರಪೇಕ್ಷಶ್ಚರೇತ್ ಸುಖಂ. ಹೀಗೆ ಭಿಕ್ಷು ಆಗಿ, ಭಿಕ್ಷು ಅಂತಂದ್ರೆ ಭಿಕ್ಷತೆ, ಎಲ್ಲವನ್ನ ಪ್ರತಿಯೊಂದನ್ನು ಬೇಡ್ತಾನೆ. ಅಲ್ಲ, ಈಗ ಬೇಡದೆ ಪಡೆಯೋದು ಅಂತಲ್ಲ. ಈಗ ಜನಸಾಮಾನ್ಯರು ಎಲ್ಲರೂ ಭಿಕ್ಷುಗಳೇ, ಯಾರಲ್ಲ. ಆದ್ರೆ ನಾನು ಭಿಕ್ಷೆ ಪಡಿತಾ ಇದ್ದೇನೆ ಪ್ರಜ್ಞೆ ಇರೋನು ಮಾತ್ರ ಭಿಕ್ಷುಕ. ಯಾಕೆಂದ್ರೆ ಎಲ್ಲರೂ ಭಿಕ್ಷುಕರೇ. ಏನು ಅವ್ರಿಗೆ ಸ್ವತಂತ್ರವಾಗಿ ಅವ್ರು ಅನ್ಕೊಂಡ್ ಕೂಡಲೇ ಆಗತ್ತಾ? ಎಲ್ಲರೂ ಕೇಳೋವರೇ. ನಾನು ಭಿಕ್ಷುವೆ, ನಾಸ್ತಿಕನೂ ಭಿಕ್ಷುವೆ, ಅಗ್ನಾಸ್ಟಿಕ್ಸ್ ಅವರು ಭಿಕ್ಷುಗಳೇ. ಆದ್ರೆ ನಾವು ಬೇಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ, ಪ್ರಕೃತಿಯಿಂದ ಪಡಿತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಅವ್ರು ಹೆಂಗ್ ಭಿಕ್ಷುಗಳಾಗ್ತಾರೆ? ನಮಗೆ ಅದಿರಬೇಕು, ಹಿರಿದಾದ ತತ್ವದಿಂದ ಪಡಿತಾ ಇದ್ದೇವೆ ಅಂತ. ಅಂತಹ ಭಿಕ್ಷು ನಿರಪೇಕ್ಷನಾಗಿ ಸುಖವಾಗಿ ತಿರುಗಾಡಿಯಾನು. ಅದರಿಂದ ಈ ಮೂರರ ಶುದ್ಧಿ ಇರಬೇಕು. ಈ ಮೂರರ ಶುದ್ಧಿ ಅಂದರೆ ಹೀಗೆ ವ್ಯಾಖ್ಯಾನ ಮಾಡಿದರೆ ಹಿಂದಿನದ್ದೆಲ್ಲ ನೋಡಿ. ಅಥವಾ ಮನಸಸ್ಸಂಗಂ ಪಶ್ಯೇದ್ಭೂತಾನುಕಂಪಯ ಅತ್ರಾಪ್ಯುಪೇಕ್ಷಾಂ ಕುರ್ವೀತ ಜ್ಞಾತ್ವಾ ಕರ್ಮವಶಂ ಜಗತ್. ಈ ಮಾತು ದೇವರ ದಯದಿಂದ ಯಾರ ಕಣ್ಣಿಗೂ ಬಿದ್ದಿಲ್ಲ. ಏನು ಇಲ್ಲ ಅಂದ್ರೆ ಇದನ್ನ ಎಂತಹ ಕ್ರೂರರು ನೋಡ್ರಿ. ವೇದವ್ಯಾಸರು ಮಹಾಭಾರತವನ್ನ ಹೇಳಿದವರು ಎಂತಹ ಕ್ರೂರಿಗಳು ಅಂತ ಹೇಳ್ತಾ ಇದ್ರು. ಹೇಳ್ತೇನೆ, ಅಥವಾ ಮನಸಸ್ಸಂಗಂ ಪಶ್ಚೇದ್ಭೂತಾನುಕಂಪಯ.
ನೋಡಿ ಇದೊಂದು ಅವಕಾಶ ಇದೆ. ಏನು? ಯು ಮೇ ಬಿ ಮರ್ಸಿಫುಲ್ ಟು ಪೀಪಲ್. ನೀವು ಬೇಕೆಂದರೆ ದಯೆ ತೋರಬಹುದು. ಒಂದು ಹಂತ ಬೆಳಿತಾ ಇದ್ಮೇಲೆ ಅತ್ರಾಪಿ ಉಪೇಕ್ಷಾಂ ಕುರ್ವೀತ. ನಂತರ ಉಪೇಕ್ಷೆಯನ್ನು ಮಾಡಬೇಕು. ಯಾಕೆ? ಜ್ಞಾತ್ವಾ ಕರ್ಮವಶಂ ಜಗತ್ತು ಕರ್ಮವಶ. ಅದರಿಂದಾಗಿ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದು ಐಡಿಯಲ್ ಸ್ಟೇಟ್, ಪ್ರಾಕ್ಟಿಕಲ್ ಅಲ್ಲ. ಇದು ಪ್ರಾಚೀನ ಭಾರತದ ವಿಚಿತ್ರವಾದ, ಇವತ್ತು ತೀರ ಕ್ರೂರ ಅಂತ ಅನ್ನಿಸುವ ಚಿಂತನೆ. ಇವತ್ತಿನ ಕಾಲದಲ್ಲಿ ನೋಡಿ, ಕರುಣೆ 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 ಅಂತ ಹೇಳಿ ಇಲ್ಲದ ಕರುಣೆಯನ್ನ ಹೇಳ್ತಾ ಬಂದರು ಕ್ರಿಶ್ಚಿಯಾನಿಟಿ. ಏನು ಭಾರಿ ಕರುಣೆ ತೋರಿಸ್ಬಿಟ್ಟಿದ್ದಾರೇನವರು. ರೋಗಿಗಳಿಗೆ ಸೇವೆ ಮಾಡ್ಬಿಟ್ಟು ಕನ್ವರ್ಟ್ ಆಗಿ ಅಂತಾರೆ, ಊಟ ಹಾಕ್ಬಿಟ್ಟು ಕನ್ವರ್ಟ್ ಆಗಿ ಅಂತಾರೆ, ಬಟ್ಟೆ ಕೊಟ್ಬಿಟ್ಟು ಕನ್ವರ್ಟ್ ಆಗಿ ಅಂತಾರೆ, ಹೆಣ್ಣನ್ನು ಕೊಟ್ಬಿಟ್ಟು ಕನ್ವರ್ಟ್ ಆಗಿ ಅಂತಾರೆ. ಅದನ್ನೇ ಅನುಕಂಪೆ ಅನ್ಕೊಂಡ್ಬಿಡೋದೇ. ಅಲ್ಲಿ ಲಾಭನೂ ಇದೆ. ಅದರಿಂದಾಗಿ ನಿಜವಾದ ಅನುಕಂಪೆ ಬರೋದು ಜ್ಞಾನಿಗಳಾಗಲಿ ಅಂತ, ಜ್ಞಾನಿಗಳಾಗಿ ಸುಖವನ್ನು ಹೊಂದಲಿ ಅಂತ, ಅದು ಅನುಕಂಪೆ. ಭೌತಿಕ ಲಾಭವನ್ನು ಕೊಡೋದ್ರ ಹಿಂದೆ ಅವ್ರಿಗೊಂದು ಲಾಭ ಇಲ್ವಾ? ಅದೂ ಕ್ಲಾರಿಟಿಯಲ್ಲಿಲ್ಲ ಅವ್ರಿಗೆ. ಜೀಸಸ್ ಕ್ರೈಸ್ಟ್ ಬೈಬಲ್ ಅಲ್ಲಿ ಹೇಳ್ತಾನೆ, ಡೋಂಟ್ ಡ್ರ್ಯಾಗ್ ಟು ಮೀ ವಿತ್ ಫೋರ್ಸ್ಫುಲಿ ಡೋಂಟ್ ಡ್ರ್ಯಾಗ್ ಟು ಮೀ ಅಂತ ಹೇಳ್ತಾನೆ. ಯಾರನ್ನೂ ಕೂಡ ಸೆಳೆದು ತರಬೇಡ. ಆದ್ರೆ ಮಾಡ್ತಾ ಇರೋದೇನು? ಬೈಬಲ್ ಅಲ್ಲಿರೋ ಮಾತಿದು. ಮಾಡ್ತಾ ಇರೋದೇನು? ಅದರಿಂದಾಗಿ ಎಲ್ಲ ಬೇರೆ ಸಂಗತಿಗಳನ್ನು ಪ್ರೊವೈಡ್ ಮಾಡೋದು, ಅನುಕಂಪೆ ಅಲ್ಲ. ಒಂದು ಹಂತದಲ್ಲಿ ಅದು ಅನುಕಂಪೆ ಅಂತ ಜನ ಅನ್ಕೋತಾರೆ, ಅಥವಾ ಆ ಥರ ಭ್ರಮಿಸ್ತಾರೆ. ಓ, ಎಲ್ಲರಿಗೂ ಕೊಡ್ತಾ ಇದ್ದಾರೆ ನೋಡಿ, ಮುಂದೇನು? ಮುಂದೆ ಅವರೇ ಜ್ಞಾನಿಗಳಾಗುವಂತೆ ಮಾಡೋದು ನಂತರದ ಅನುಕಂಪೆ. ಆದರೆ ಆ ಅನುಕಂಪೆಗೆ ಯಾರು ಪಾತ್ರರಾಗ್ಲಿಕ್ಕೆ ಬಯಸ್ತಾರೆ ಅಂತ ಹೇಳಿಬಿಡಿ ನೀವು. ಆಯ್ತು, ಜ್ಞಾನ ಕೊಡ್ತೀವಿ ಬನ್ನಿ ಅಂದ್ರೆ ಒಬ್ಬ ಇರಲ್ಲ. ಇದೆಲ್ಲ ಕಠಿಣವಾದ, ಅರಗಿಸಿಕೊಳ್ಳಲಾಗದ ಸತ್ಯ ಇವೆಲ್ಲ. ಅದರಿಂದಾಗಿ ಅವನೇನ್ ಮಾಡ್ತಾನೆ? ಜ್ಞಾನಿ ಆದವನು ಅತ್ರಾಪಿ ಉಪೇಕ್ಷಾಂ ಕುರ್ವೀತ, ಉಪೇಕ್ಷೆ ಮಾಡಿಬಿಡ್ತಾನೆ. ದೇವತೆಗಳು ಹಾಗಾದ್ರೆ ಯಾವ ಪರಿಸ್ಥಿತಿಯಲ್ಲಿ ಇರಬೇಡ? ಅದಕ್ಕೆ ಕೃಷ್ಣ 11ನೆಯ ಸ್ಕಂದದಲ್ಲಿ ಒಂದು ಮಾತು ಹೇಳೋದು, ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ಸ್ವಾದೃಚಾಂ ಅಚ್ಯುತಾತ್ಮನಾಂ ಅಂತ. ದೇವತೆಗಳ ನಡೆ ಏನಿದೆ ಅದು ಜೀವರ ಸುಖಕ್ಕೂ ದುಃಖಕ್ಕೂ ಕಾರಣ ಆಗತ್ತೆ. ಆದರೆ ಸಜ್ಜನರ ನಡೆ ಸಜ್ಜನರ ಸುಖಕ್ಕೆ ಮಾತ್ರ ಕಾರಣ ಆಗತ್ತೆ ಅಂತಾನೆ. ಅಲ್ಲಿ ಆಚಾರ್ಯರ ಒಂದು ವಿವರಣೆ ಇದೆ, ಅಸ್ಟಾನಿಶಿಂಗ್ ಅದು. ಅದರಿಂದಾಗಿ ಈ ಮಾತು ಈ ಹಿನ್ನೆಲೆ ಇಲ್ಲದೆ ನೋಡಿ, ಇನ್ನೊಮ್ಮೆ ಓದ್ತೇನೆ, ನೀವು ಈ ತನಕ ಕೇಳಿದ್ದನ್ನು ಮರೆಯಿರಿ, ಇದನ್ನ ಕೇಳಿ. ಅಥವಾ ಮನಸ ಸಂಗಮ್ ಪಶ್ಚೇತ್ ಭೂತಾನುಕಂಪಯ, ಭೂತಗಳ ಮೇಲಿನ ಅಂದ್ರೆ ಜೀವರ ಮೇಲಿನ ಅನುಕಂಪೆಯಿಂದ ಮನಸ್ಸನ್ನ ತೊಡಗಿಸಿ, ಇಲ್ಲಿಯೂ ಕೂಡ ಉಪೇಕ್ಷೆ ಮಾಡಿ ಜಗತ್ತನ್ನ ಕರ್ಮವಶ ಎಂದು ತಿಳಿದು. ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಕರುಣೆ ತೋರ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಅಲ್ಲಿ ಜೀವನೊಬ್ಬನ ಮಿತಿಯನ್ನ ತಿಳಿದುಕೊಂಡು ದೇವರು ಅಣಿತಿ ಮಾಡಿದರೆ ಮಾತ್ರ ಕೃಪೆಯನ್ನ ತೋರಿ ಅಂತ ಅರ್ಥ ಆಗತ್ತವಾಗ. ಆದ್ರೆ ಮೇಲುನೋಟಕ್ಕೆ ಇದಾಗುವ ಅರ್ಥ ಏನು? ಈಗ ಒಬ್ಬ ಎಷ್ಟು ಜನರನ್ನ ಉದ್ಧಾರ ಮಾಡಬಲ್ಲ? ಅವನಿಗೊಂದು ಮಿತಿ ಇರುತ್ತೆ.
ಒಬ್ಬ ಎಷ್ಟು ಜನರಿಗೆ ಜ್ಞಾನವನ್ನು ಕೊಡಬಲ್ಲ? ಅವನಿಗೊಂದು ಮಿತಿ ಇರುತ್ತೆ. ದೇವರು ಇಷ್ಟು ಜನರನ್ನು ಕಳಿಸ್ತಾನೆ, ಚಿಂತನೆ ಮಾಡುವಂತ, ಅಷ್ಟೇ, ಮುಗೀತು. ಅವನು ಅವರಿಗೆ ಅವ್ರ ಜೊತೆ ಮಾತನಾಡಲಿಕ್ಕೆ ಅವರು ದೇ ಆರ್ ಹೆವೆನ್ ಮೇಟ್ಸ್ ಅಷ್ಟೇ. ಅದು ನಮಗೆ ಅರ್ಥ ಆಗಬೇಕು. ಅದೇ ರೀತಿ ಇಷ್ಟು ಜನ ನಿನ್ನ ಕೃಪೆಗೆ ಪಾತ್ರರಾಗಬಹುದು, ಇಷ್ಟು ಜನರಿಗೆ ನಿನ್ನ ಕೃಪೆಯಿಂದ ಪ್ರಯೋಜನ ಉಂಟು ಅಂತ ಅವನು ಲೆಕ್ಕ ಮಾಡಿ ಕಳಿಸಿರ್ತಾನೆ. ಅದನ್ನ ಮೀರ್ಲಿಕ್ಕಾಗಲ್ಲ. ಯತ್ಕೃತಂ ಪ್ರಾಕ್ಷುಭಂ ಕರ್ಮ ಪಾಪಂ ವಾ ತದುಪಾಶ್ನುತೆ ತಸ್ಮಾತ್ ಶುಭಾನಿ ಕರ್ಮಾಣಿ ಕುರ್ಯಾದ್ವಾ ಬುದ್ಧಿ ಕರ್ಮಭಿಃ. ಕರ್ಮವಶ ಅಂತ ತಿಳಿದು ವಿಪರೀತ ದುಃಖ ಪಡುವವರಲ್ಲಿ ದೇವರ ಅಣತಿಯಂತೆ ಉಪೇಕ್ಷೆ ಮಾಡಬೇಕಾಗತ್ತೆ. ಅದು ಒಬ್ಬ ಜೀವನ ನಡೆ, ಅನಿವಾರ್ಯ. ಅದಕ್ಕಾಗಿ ಎಷ್ಟೇ ಜನರು ಬಂದರೂ ಕೂಡ ಇನ್ನೂ ಆಗಿಲ್ಲ, ಅದು ಎಲ್ಲರಿಗೂ ದುಃಖ ಪರಿಹಾರ ಮಾಡಲಿಕ್ಕೆ ಆಗಿಲ್ಲ ಅನ್ನೋದನ್ನು ಗಮನಿಸಿ. ನೀವು ಹೇಳುವ ಮಹಾತ್ಮರು ಅಂತ ಎಷ್ಟು ಜನ ಬಂದಿದ್ದಾರೆ, ಯಾರಿಗಾದ್ರೂ ಅವ್ರು ಅಂದುಕೊಂಡದ್ದನ್ನು ಪೂರ್ತಿಯಾಗಿ ಮಾಡ್ಲಿಕ್ಕೆ ಆಯ್ತಾ? ಯೋಚನೆ ಮಾಡಿ. ಕೇವಲ ಜನರನ್ನ ಉದ್ಧಾರ ಮಾಡಬೇಕು ಅಂತ ಬಂದರು ಅಂತ ಎಷ್ಟು ಜನರನ್ನ ಅನ್ಕೊಂಡಿದ್ದೀರ ನೀವು? 10, 15, 20, 2, 3, 1 ಎಷ್ಟು ಜನ ಅನ್ಕೊಂಡಿದ್ದೀರಾ? ಅವ್ರವ್ರನ್ನ ಅನ್ಕೊಂಡಿದ್ದಾರೆ. ಪ್ರಸಿದ್ಧವಾದದ್ದು ಬುದ್ಧ ಅಂತ ಹೇಳ್ತೇನೆ. ಜಗತ್ತಿನ ಕಣ್ಣೀರು ಒರೆಸ್ಲಿಕ್ಕೆ ಬಂದ. ಯಾಕಂದ್ರೆ ನೀನು ಯಾರನ್ನ ಹೇಳಿದ್ರು ಕೇಸ್ ಹಾಕ್ಬಿಟ್ರೆ ಕಷ್ಟ. ಜನರು ಯಾರನ್ನ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರೋದು. ಜಗತ್ತಿನ ದುಃಖವನ್ನು ಪರಿಹರಿಸಲು ಬಂದ. ಆಯ್ತಾ? ಬುದ್ಧನ ಹಾದಿಯಲ್ಲಿ ನಡೆದವರು ಇವರು ಅಂತ ಎಷ್ಟು ಜನ ಬಂದಿದ್ದಾರೆ? ಆಯ್ತಾ? ನೀವು ಹೇಳಿದ ಪ್ರಕಾರ ಎಷ್ಟು ಜನ ಬಂದ್ರು? ಆಗ್ಬಿಡ್ಬೇಕಿತ್ತು. ಜೀಸಸ್ ಕ್ರೈಸ್ಟ್ ಬಂದು ಹೋದ ಮೇಲೂ ಯಾಕೆ ದುಃಖ ಇದೆ? ಆಗ್ತಾ ಇಲ್ಲ. ಅದಕ್ಕೆ ಜ್ಞಾತ್ವಾ ಕರ್ಮವಚಂ ಜಗತ್ತು ಉಪೇಕ್ಷಾಂ ಕುರುವೀತ ಅಂದ್ರು. ಹಾಗಾದ್ರೆ ದಾರಿ ತೋರಿಸ್ಬೋದಷ್ಟೇ. ದಾರಿ ಏನು ಇದೆ? ಹಿಂದೆ ಮಾಡಿದ ಕರ್ಮ ಪುಣ್ಯ ಆದರೆ ಸುಖ, ಪಾಪ ಆದರೆ ದುಃಖ. ತಸ್ಮಾತ್ ಶುಭಾನಿ ಕರ್ಮಾಣಿ ಕುರ್ಯಾದ್ವಾ ಬುದ್ಧಿ ಕರ್ಮಭಿಃ. ಈ ತರಹದ ವಿಚಿತ್ರವಾದ ಸ್ಟೇಟ್ಮೆಂಟ್ಗಳು ಉಂಟು ಇಲ್ಲಿ. ಇಲ್ಲಿ ಒಂದು ವಿಷಯ ಇದೆ. ಯುಧಿಷ್ಠಿರನು ಯುದ್ಧದ ಸಂದರ್ಭದಲ್ಲಿ ಪತ್ರ ಬಂದಾಗ ಅದಕ್ಕೆ ಉತ್ತರ ಕಳಿಸುವಾಗ ಅರಮನೆಯಲ್ಲಿರುವಂತಹ ಈ ರೀತಿಯಾಗಿ ರುಗ್ಣರು ಅವರೆಲ್ಲ ಇರ್ತಾರಲ್ಲ, ಅವರನ್ನು ವಿಚಾರಿಸ್ಕೊಳ್ಳುವಾಗ ಅವರಿಗೆ ಸಂದೇಶ ಕಳಿಸೋದು ಹೀಗೇನೆ, ಇದೆಲ್ಲ ಕರ್ಮವಶ, ಅದನ್ನೆಲ್ಲ ನೀವು ಅನುಭವಿಸಿ ಇದು ಮಾಡಬೇಕು ಅಂತ ಅವರಿಗೆ ಒಂದು ಸಂದೇಶ ಹೇಳುವಂತ. ಇಲ್ಲಿ ಇನ್ನೊಂದು ವಿಷಯ ಏನು ಬರುತ್ತೆ ಅಂತ ಹೇಳಿದ್ರೆ, ಈ ಥರ ಅವರು ದುಃಖದಲ್ಲಿದ್ದಾರೆ ಅನ್ನುವ ಕಾರಣದಿಂದ ಅವರಲ್ಲಿ ನಾವು ಸಹಾನುಭೂತಿಯನ್ನು ಹೆಚ್ಚಾಗಿ ತೋರಿಸಿ ಅವರಲ್ಲಿ ಹೆಚ್ಚು ಇದು ಕೊಟ್ಟರೆ ಅವಾಗ ಅವರಿಗೆ ಈ ರೀತಿ ಶುಭ ಕರ್ಮಗಳಿಂದ ನಾನು ಸುಖವನ್ನು ಪಡ್ಕೊಳ್ಬೇಕು ಅನ್ನುವ ಅನುಸಂಧಾನನೇ ಮೂಡಲ್ಲ. ಈ ನಾನು ದುಃಖಿಯಾಗಿಯೇ ನಾನು ಇವರ ಅಕ್ಕರೆಯನ್ನೆಲ್ಲ ನಾನು ಆಕರ್ಷಿಸ್ತೇನೆ ಅನ್ನುವಂಥ ವಿಕ್ಟಿಮೈಸೇಷನ್ ಅಂತ ಹೇಳ್ತಾರೆ. ಆ ವಿಕ್ಟಿಮೈಸ್ ಮೆಂಟಾಲಿಟಿ ನಮ್ಮ ಈ ತನಕ ಮಾತನಾಡಿದ್ದು ನಿಮಗೆ ತೋರದವರೊಬ್ಬರಿದ್ದಾರೆ, ವಿಶ್ವಾಧಿರಾಜ ತೀರ್ಥರು ಅಂತ. ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವಾಗ ನಾವು ಅನುಕಂಪೆಯನ್ನು ವಿಪರೀತ ತೋರಿಸ್ಲಿಕ್ಕೆ ಶುರು ಮಾಡ್ತೇವೆ, ಅವ್ರಿಗೆ ಅದು ಅಭ್ಯಾಸ ಆಗುತ್ತೆ. ಯಾರಿಗೋ ಒಬ್ರು ಕಾಯ್ಲಿಕ್ಕೆ ಶುರು ಮಾಡ್ತಾರೆ. ಇವಾಗ ಈ ತನಕ ಜಗತ್ತಿನಲ್ಲಿ ಆಗಿರೋದು ಅದು, ಯಾರನ್ನೋ ಕಾಯ್ತಾ ಇರ್ತಾರೆ. ನೀವೇ ಮಾಡ್ಬೋದಲ್ರಯ್ಯ? ಇಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳು ಮಾಡ್ಬೋದು ಅಂತನೂ ಅವ್ರಿಗೆ ಅನ್ಸಿರಲ್ಲ. ನೋಡಿ, ನೀವು ಆ ದಿಸೆಯಲ್ಲಿ ನೋಡಿದ್ರೆ ಮಧ್ವಾಚಾರ್ಯರ ತಂದೆ ಬಹಳ ರೆವಲ್ಯೂಷನರಿ ಥಾಟ್. ಯಾರ್ಯಾರೋ ಯಾಕೆ ಜ್ಞಾನ ಕೊಡಬೇಕು, ನನ್ನ ಮಗನೇ ಜ್ಞಾನ ಕೊಡ್ಲಿ ನನಗೆ ಅಂತ. ಮುಖ್ಯಾವನಂ ನ ಸುಲಭಂ ಪುರುಚಾದ ಪೂರ್ಣಾತ್. ಅದರಿಂದ ನಾವು ಎಷ್ಟೇ ಪಾಪ ಇವಾಗ ದುಃಖ ಪಡ್ತಾ ಇದ್ದಾರೆ, ಅದು ಹಿಂದಣ ಜನ್ಮದ ಪಾಪದ ಫಲ. ಅದರಿಂದಾಗಿ ಅವ್ರಿಗೆ ದಾರಿ ತೋರಿಸಬಹುದು. ನಾವು ಅವರನ್ನು ವಿಪರೀತ ಕೇರ್ ಮಾಡ್ತಾ ಇದ್ರೆ ಅವರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಮುಂದಿನ ಜನ್ಮಕ್ಕೂ ಇವರೇ ಬರ್ತಾರಾ ಅದನ್ನು ಯೋಚನೆಯೇ ಮಾಡಲ್ಲ. ಈ ಜನ್ಮದ ಮಾತ್ರ ನೋಡ್ತಾರೆ. ಈ ಜನ್ಮದಲ್ಲಿ ಒಳ್ಳೇದಾಗಿರ್ಬೇಕು ಅಂತ ಇಲ್ಲ, ಇವ್ರು ನಮಗೆ ರಕ್ಷಣೆ ಮಾಡ್ತಾರೆ, ಇವರಿಗೆ ಫೇವರ್ ಆಗಿದ್ದು ಬಿಟ್ರೆ ಮುಗೀತು, ಸೋಮಾರಿಗಳಾಗ್ತಾರೆ.
ಅದರಿಂದಾಗಿ ನಿಮಗೆ ಮೇಲುನೋಟಕ್ಕೆ ಕರುಣೆಯಿಂದ ಇರಬೇಕು, ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚು ಬಿಡಬೇಕು, ಸಮಪಾಳು ಸಮಬಾಳು ಅಂತನ್ನೋದು ರೋಚಕವಾಗಿ ಕಾಣುತ್ತೆ. ಆದರೆ ಮುಖ್ಯ ಸಂದೇಶವನ್ನೇ ಮುಚ್ಚಿಬಿಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ಈ ತನಕ ಯಾರ್ಯಾರು ಮಾನವ ಕುಲದ ಉದ್ಧಾರಕರು ಅಂತ ಬಂದರು, ಇನ್ನೂ ಯಾಕೆ ಹೀಗೆ ಇದೆ? ಭೇದವನ್ನು ತೊಡೆದು ಹಾಕಲು ಬಂದರು, ತಾರತಮ್ಯವನ್ನು ತೊಡೆದು ಹಾಕಲು ಬಂದರು, ದುಷ್ಟತನವನ್ನು ತೊಡೆದು ಹಾಕಲು ಬಂದರು, ದೀನ ಜನರ ಅನುಕಂಪೆಯ ಮೇಲೆ ಬಂದರು, ದೀನ ಜನರನ್ನು ಉದ್ಧಾರ ಮಾಡಿದ್ರು. ಎಷ್ಟು ದಿವಸ? ಯಾರು ಬಂದರೂ ಜಗತ್ತಿನಲ್ಲಿ ಸಮಸ್ಯೆ ಇನ್ನೂ ಉಳಿದೇ ಇದೆ. ಇದರ ಅರ್ಥ ಏನು? ಅದರಿಂದ ಒಬ್ಬ ದೇವರು ತನಗೆ ಕೊಟ್ಟ ಕೆಲಸವನ್ನ ಮಾಡೋದು, ಅವನು ಹೇಳಿದರೆ ಅಲ್ಲಿಂದ ಆಜ್ಞೆ ಮಾಡಿದರೆ ಅನುಕಂಪೆ ತೋರಿಸೋದು, ಇಲ್ಲ ಅಂದ್ರೆ ಉಪೇಕ್ಷೆಯನ್ನು ಮಾಡೋದು. ಜ್ಞಾತ್ವಾ ಕರ್ಮವಶಂ ಜಗತ್. ಹಾಗಾದ್ರೆ ಇವನು ಹೆಂಗಾದ್ರೂ ಇರಬಹುದಾ? ಇಲ್ಲ, ಇವನು ಹೇಗೆ ಬೇಕಾದ್ರೂ ಇರ್ಲಿಕ್ಕಿಲ್ಲ. ಇವನಿಗೆ ಮಿತಿ ಇದೆ. ಏನು? ಅಹಿಂಸಾ, ಹಿಂಸೆ ಮಾಡದೇ ಇರೋದು, ಸತ್ಯವಾದ ಮಾತು, ಎಲ್ಲ ಜೀವರಲ್ಲಿ ನೇರವಾದ ನಡೆ, ಕ್ಷಮ, ದಯೆ, ಮೈ ಮರೆಯದೇ ಇರೋದು, ಇವುಗಳೆಲ್ಲ ಇದ್ರೆ ಸುಖಿ ಆಗ್ತಾನೆ. ಬೇರೆಯವರನ್ನೂ ಇದನ್ನ ಅಳವಡಿಸಿಕೋ ಅಂತ ಹೇಳಬಹುದೇ ವಿನಃ ನೀನು ಇದು ಯಾವ ಗುಣವನ್ನು ಹೊಂದಬೇಡ, ನನ್ನಿಂದ ನೀನು ಸುಖವನ್ನು ಹೊಂದುತ್ತಿ ಅಂತಂದ್ರೆ ಪ್ರಕೃತಿಯ ನಿಯಮಕ್ಕೆ ವಿರುದ್ಧ ಅಲ್ವಾ? ಇದು ಯಾರಿಗೂ ಮಾಡ್ಲಿಕ್ಕೆ ಆಗೋದು ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇಡೀ ಭಾರತದಲ್ಲಿರುವ ಹಣವನ್ನು ಒಟ್ಟು ಮಾಡೋಣ, ತಾಲೆಗೆ ಸಮವಾಗಿ ಹಂಚಿಬಿಡೋಣ. ಎಷ್ಟು ರೂಪಾಯಿ ಬರ್ಬೋದು? 200, ಒಬ್ಬೊಬ್ರಿಗೆ 200 ರೂಪಾಯಿ ಬರಬಹುದು ನಾವಿರೋ ಪಾಪ್ಯುಲೇಷನ್ಗೆ. ಬೇಡ, ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಮುಂದೆ ಆಗಲ್ಲ ರೀ, ಅವೆಲ್ಲ ಆಗೋದೇ ಇಲ್ಲ. ಸುಮ್ಮನೆ ಅದು ಹೇಳ್ತಾ ಇರ್ತಾರೆ. ಇಷ್ಟು ಪ್ರಾಕ್ಟಿಕಲ್ ಆಗಿ ಮಾತನಾಡುವವರನ್ನು ನೋಡಿ ಸಮಾಜದಲ್ಲಿ ಮೇಲು ಕೀಳು ಇರಬೇಕು ಅಂತ ಬಯಸ್ತಾರೆ. ನಾವು ಬಯಸೋದಲ್ರಿ, ಅದು ಇದೆ ಅಷ್ಟೇ, ಇರೋದನ್ನು ಒಪ್ಕೋತಾ ಇದ್ದೀವಿ ಅಷ್ಟೇ. ಯಶ್ಚೈನಂ ಪರಮಂ ಧರ್ಮಂ ಸರ್ವಭೂತ ಸುಖಾವಹಂ ದುಃಖಾಗ್ನಿವಾರಣಂ ವೇದ ತತ್ವಜ್ಞಸ್ಥ ಸುಖೀ ಭವೇತ್. ಸುಖಿಯಾಗಲಿಕ್ಕೆ ಏನು ಅರ್ಹತೆ ಅಂತಂದ್ರೆ, ಧರ್ಮ ಅನ್ನೋದು ದುಃಖನಾಶಕ, ಧರ್ಮ ಅನ್ನೋದು ಸುಖಪ್ರದ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನಿಗೇನೆ ಸುಖ ಪಡ್ಲಿಕ್ಕೆ ಅರ್ಹತೆ ಇರೋದು, ಬೇರೆಯವರಿಗಲ್ಲ. ತಸ್ಮಾತ್ ಸಮಾಹಿತೋ ಭೂತ್ವಾ ಮನೋಭೂತೇತು ಧಾರಯೇತ್ ನಾಪಧ್ಯಾಯೇನ್ನ ಸ್ಪೃಹಯೇತ್ ನ ಬುದ್ಧ್ಯಾ ಚಿಂತಯೇದಸತ್. ಅದರಿಂದ ಸಮಾಧಾನದಿಂದ ಒಬ್ಬ ಕೂಡಿರಬೇಕು. ನಾಪಧ್ಯಾಯೇತ್, ಎಲ್ಲರೂ ಸುಟ್ಟು ಹೋಗಲಿ, ಎಲ್ಲರೂ ದುಃಖ ಪಡ್ಲಿ ಅಂತನೂ ಬಯಸಬಾರದು. ನ ಸ್ಪೃಹಯೇತ್, ಎಲ್ಲರಿಗೂ ಸುಖ ಆಗಲಿ ಅಂತನೂ ಅನ್ಬಾರದು. ಬುದ್ಧ್ಯನ ಬುದ್ಧ್ಯಾ ಚಿಂತೆಯೇದ ತತ್, ಬುದ್ಧಿಪೂರ್ವಕವಾಗಿ ಅಮಂಗಳವನ್ನು ಚಿಂತಿಸಬಾರದು. ಅಥಾಮೋಘ ಪ್ರಯತ್ನೇನ ಮನೋಜ್ಞಾನೇ ಪ್ರವರ್ತಯೇತ್ ವಿವೇಚಯಿತ್ವಾ ತದ್ವಾಕ್ಯಂ ಧರ್ಮ ಸೂಕ್ಷ್ಮಮವೇಕ್ಷ ಚ. ಅದರಿಂದಾಗಿ ಮನಸ್ಸನ್ನು ಜ್ಞಾನದಲ್ಲಿ ತೊಡಗಿಸಬೇಕು, ಶಾಸ್ತ್ರದ ಮಾತನ್ನ ವಿವೇಚಿಸಬೇಕು, ಧರ್ಮ ಸೂಕ್ಷ್ಮವನ್ನ ಕಾಣಬೇಕು. ಸತ್ಯ ಸುಖದ ದಾರಿ ಇದೊಂದೇ. ಸತ್ಯಾಂ ವಾಚಮಹಿಂತ್ರಾಂ ಚ ವದೇದನಪಕಾರಿಣೀಂ ಕಲ್ಕಾಪೇತಾಂ ಅಪರುಷಾಂ ಅನೃಶಂಸಾಂ ಅಪೈಚುನಾಂ. ಅದರಿಂದಾಗಿ ಮಾತು ಸತ್ಯ ಆಗಿರಬೇಕು, ಸಜ್ಜನರಿಗೆ ಹಿತ, ಹಿಂಸ್ರವಾಗಿರಬಾರದು. ಮಾತು ಹಿಂಸ್ರವಾಗೋದು ಅಂದ್ರೆ ಏನು? ಮಾತು ಹಿಂಸ್ರವಾಗಿರೋದು ಅಂತ ಹೇಳಿದ್ರೆ ದಾರಿ ತಪ್ಪಿಸಿ ಅವರು ದುಃಖ ಪಡುವಂತೆ ಮಾಡೋದು ಹಿಂಸ್ರ. ಆ ತರಹ ಇರಬಾರದು.
ಮಾತು ಅಪಕಾರವನ್ನ ಮಾಡಬಾರದು. ಕಲ್ಕಾಪೇತಾಂ, ಪಾಪದಿಂದ ಕೂಡಿರಬಾರದು. ಅಪರುಷಾಂ, ಮಿದುವಾಗಿ ಇರಬೇಕು. ಅಪರುಷಾಂ ಅಂತ ಹೇಳಿದ್ರೆ ಬಹಳ ಒರಟಾಗಿ ಮಾತನಾಡಬಾರದು. ನಾವು ಸ್ಟ್ರೈಟ್ ಫಾರ್ವರ್ಡ್ ಅಂತ ಅಂದುಕೊಳ್ಳುವವರು ಹಾಗೆ ಮಾಡ್ತೀವಿ. ನಾನು ನೇರವಾಗಿ ಆಗ್ಬಿಡ್ತೀನಿ, ಯಾರನ್ನು ಕೇರ್ ಮಾಡಲ್ಲ ಅಂತ. ನೇರವಾಗಿ ಹೇಳ್ಬೇಕಾದ್ ಬೇರೆಯವ್ರ ದುಃಖ, ಬೇರೆಯವರ ದುರ್ಗುಣ ಅಲ್ಲ, ನಮ್ಮ ದುರ್ಗುಣಗಳನ್ನ ನಾವು ಹೇಳ್ಕೊಳ್ಬೇಕಾದದ್ದು. ಯಾರಿಗೂ ಕೇರ್ ಮಾಡೋ ಮಗ ಅಲ್ಲ ನಾನು. ಅದು ಒಳ್ಳೇದಲ್ರಿ, ಅದು ನನ್ನ ದೋಷವನ್ನು ನಾನು ನೇರವಾಗಿ ಹೇಳ್ಕೋಬೇಕಷ್ಟೇ, ಬೇರೆಯವ್ರದ್ದು ಹೇಳೋ ಅಗತ್ಯ ಇಲ್ಲ. ಅಪರುಷಾಂ ಅನೃಚಂಸಾಂ, ಆಮೇಲೆ ಕ್ರೌರ್ಯ ಇರಬಾರದು, ನೋಯಲಿ ಅವರು ಅಂತ. ಅಪೈಶುನಾಂ, ಚಾಡಿ ಹೇಳಬಾರದು. ವಿವಕ್ಷತಾ ಹಿತ ಸದ್ವಾಚ್ಯಂ ಧರ್ಮ ಸೂಕ್ಷ್ಮಮವೇಕ್ಷತ ಈದೃಗಲ್ಪಂಚ ವಕ್ತವ್ಯಂ ಅವಿಕ್ಷಿಕ್ತೇನ ಚೇತತಾ. ಈ ತರಹ ಮಾತಾಡ್ತಾ ಇದ್ದಾಗ ಮನುಷ್ಯರ ಬಗ್ಗೆ ಮಾತಾಡೋದೇ ಕಡಿಮೆ ಆಗೋಗುತ್ತೆ. ಈದೃಗಲ್ಪಂಚ ವಕ್ತವ್ಯಂ, ಐಡಿಯಾಲಜಿ ಬಗ್ಗೆ ಮಾತನಾಡಬೇಕಾಗತ್ತೆ, ಶಾಸ್ತ್ರದ ಬಗ್ಗೆ ಮಾತನಾಡಬೇಕಾಗತ್ತೆ. ಸಹಜ, ಆ ಚಿಂತನೆಯ ಭಾರದಿಂದ ಕುಗ್ಗಿದಾಗ ಅನಿವಾರ್ಯ ಹಾಗೆ ಬರುತ್ತೆ. ನೀವು ಬಯಸ್ರಿ ಬಯಸದೇ ಇರಿ, ಬೇರೆಯವ್ರ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರು ಒಳ್ಳೆ ಅಂಶಗಳನ್ನು ಮಾತ್ರ ಹೇಳೋ ಹಾಗಾಗತ್ತೆ, ಮುಗೀತಷ್ಟೇ. ಬೌದ್ಧಿಕವಾಗಿ ಅವರು ಮಾಡಿದ ಸಮಸ್ಯೆಗಳನ್ನು, ಪ್ರಮಾದಗಳನ್ನು ಹೇಳಬಹುದು. ಯಾಕೆ ಅಂತಂದ್ರೆ ನಾವು ಅದರಿಂದ ದೂರ ಇರಬೇಕು ಅಂತ ವಿನಃ ವೈಯಕ್ತಿಕವಾದ ಸಂಗತಿಗಳನ್ನು ಕವರ್ ಮಾಡಲ್ಲ. ಅದು ವಾಕ್ ಪ್ರಬಂಧಾನ್ ಹಿತಂ ರೋಚಾತ್ ವಿರುದ್ಧಾನ್ ವ್ಯಾಹರೇದ್ಯದಿ ಬುದ್ಧ್ಯಾಯ ನಿಗೃಹೀತೇನ ಮನತಾ ಕರ್ಮತಾಮಸಂ. ಈ ಮಾತುಗಳನ್ನು ರೋಷದಿಂದ ಮಾತನಾಡ್ತಾ ಇದ್ದಷ್ಟು ಅದು ನಮ್ಮಲ್ಲಿಯೇ ಆಳವಾಗಿ ಇಳಿದು ಮನಸ್ಸಿನ ಕಂಟ್ರೋಲ್ ತಪ್ಪತ್ತೆ, ಕರ್ಮ ಮಾಡ್ತೇವೆ. ಹೀಗಾಗಿ ಮಾತುಗಳನ್ನು ಎದ್ವಾತದ್ದು ಆಡಬಾರ್ದು ಅಂತ. ಯಾಕೆಂದ್ರೆ ನಮಗೆ ಎಫೆಕ್ಟ್ ಅದು. ಮಾತಾಡ್ತಾ ಇದ್ದೀವಿ ಒರಟೊರಟಾಗಿ, ಆಗ ಅವರು ಸುಮ್ಮನೆ ಇರ್ತಾರೆ. ನಮಗಿರೋ ಪೊಸಿಷನ್ನಿಂದಲೋ ಇನ್ನೇನಿಂದಲೋ ಸುಮ್ಮನೆ ಇರ್ತಾರೆ. ಅವಾಗ ಏನಾಗತ್ತೆ, ಓ ಇಷ್ಟು ಮಾತಾಡಿದ್ಮೇಲೂ ಸುಮ್ಮನೆ ಇದ್ರೆ ಹೊಡೆದ್ಮೇಲೂ ಸುಮ್ಮನೆ ಇರ್ತಾನೆ ಅಂತ ಮುಂದುವರಿಯುತ್ತೆ. ರಜೋಭೂತೈರ್ಹಿ ಕರಣೈಹಿ ಕರ್ಮಾಣಿ ಪ್ರತಿಪದ್ಯತೆ ದುಃಖಂ ಪ್ರಾಪ್ಯ ಚ ಲೋಕೇಸ್ಮಿನ್ ನರಕಾಯೋಪಪದ್ಯತೆ. ಇದೇ ಇಂದ್ರಿಯಗಳು ರಜೋಗುಣದಿಂದ ಪ್ರಭಾವಿತವಾದರೆ, ಕರ್ಮಗಳಂಗೈದರೆ ಈ ಲೋಕದಲ್ಲಿ ದುಃಖವನ್ನು ಹೊಂದುತ್ತಾನೆ, ಅಲ್ಲಿ ನರಕಕ್ಕೆ ಹೋಗ್ತಾನೆ. ತಸ್ಮಾನ್ ಮನೋವಾಕ್ಶರೀರೈಹಿ ಆಚರೆ ಧರ್ಮ್ಯಮಾತ್ಮನಃ. ಅದರಿಂದಾಗಿ ಮಾತು, ಮನಸ್ಸು, ಶರೀರಗಳನ್ನು ಇದರ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಪ್ರಕೀರ್ಣಯೇತ ಭಾರೋಹಿ ಯದ್ವದ್ಧಾರ್ಯೇತ ದಸ್ಯುಭಿಃ ಪ್ರತಿಲೋಮಾಂ ದಿಚಂ ಬುದ್ಧ್ವಾ ಸಂಸಾರಮಬುಧಸ್ತಥಾ. ಈ ಭಾರ ಇದನ್ನ ತಿಳ್ಕೊಳ್ಳದೆ ಹೋದರೆ, ಮಾತು, ಮನಸ್ಸು, ಶರೀರಗಳ ದೋಷಗಳು ಇದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳದೆ ಹೋದರೆ ಬಹಳ ಭಾರವನ್ನು ಎತ್ಕೊಂಡು ಹೋಗಿ ಸಿಕ್ಕಿ ಬೀಳುವ ಕಳ್ಳನ ಥರ ಆಗೋಗುತ್ತೆ. ಯಾಕೆ ಅಂದರೆ ಕಳ್ಳರು ಎಷ್ಟು ಎತ್ಕೊಂಡು ಹೋಗ್ಬೇಕು ಅಷ್ಟು ಮಾತ್ರ ಎತ್ಕೊಂಡು ಹೋಗ್ಬೇಕು. ವಿಪರೀತ ಭಾರ ಆಗಿದ್ದನ್ನ ಎತ್ಕೊಂಡು ಹೋದರೆ ಸಿಕ್ಕಿ ಬೀಳುತ್ತಾರೆ. ಹಾಗಾಗಬಾರದು. ಪ್ರತಿಲೋಮಾಂ ದಿಶಂ ಬುದ್ಧ್ವಾ, ಅವನು ಯಾವ ದಿಕ್ಕಿಗೆ ಓಡಬೇಕು ಅಂತ ಗೊತ್ತಿರಬೇಕು. ಓಡ್ದ 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 ಹೋಗಿ ಮತ್ತೆ ವಾಪಸ್ ಅಲ್ಲೇ ಬಂದ್ರೆ, ಪೊಲೀಸ್ ಸ್ಟೇಷನಿಂದ ಓಡಿ ಹೋಗಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ರೆ ಗತಿ ಏನು? ಹಾಗೆ ಒಬ್ಬ ಪ್ರಜ್ಞಾವಂತನಲ್ಲದವ ಸಂಸಾರವನ್ನು ಹಂಗು ಹೊಂದುತ್ತಾನೆ. ಸಂಸಾರದಿಂದ ದಾಟಬೇಕು ಅಂತ ಹೇಳಿ ಸಂಸಾರಕ್ಕೆ ಬಂದು ನಿಂತು ಬಿಡ್ತಾನೆ. ತಾನೇ ವಚ ಯಥಾ ದಸ್ಯೂನ್ ಹತ್ವಾ ಗಚ್ಚೇತ್ ಶುಭಾಂ ದಿಚಂ ತಥಾ ರಜಸ್ತಮ ಕರ್ಮಾಣಿ ಉತ್ಸೃಜ್ಯ ಪ್ರಾಪ್ನುಯಾತ್ ಸುಖಂ. ಜೊತೆಗೆ ದೂರ ಒಳ್ಳೆಯ ಜಾಗಕ್ಕೆ ಹೋಗಬೇಕು ಅಂತ ಇರುವವನು ಜೊತೆಗಿದ್ದು ತೊಂದರೆ ಮಾಡುವ ಕಳ್ಳರನ್ನ ಕೊಂದೋ
ನಿಗ್ರಹಿಸಿಯೋ ಹೋಗುವ ಹಾಗೆ ರಜಸ್ಸು ಮತ್ತು ತಮಸ್ಸುಗಳು ಇಣುಕದಂತೆ ಮಾಡಿ ನಮ್ಮ ಕರ್ಮಗಳಲ್ಲಿ ಸುಖಕ್ಕೆ ಹೋಗಬಹುದು. ನಿಸ್ಸಂದಿಗ್ಧ ಮನೀಹೋ ವೈ ಮುಕ್ತ ಸರ್ವ ಪರಿಗ್ರಹೈ ವಿವಿಕ್ತಚಾರಿ ಲಘ್ವಾಚಿ ತಪಸ್ವಿ ನಿಯತೇಂದ್ರಿಯ. ಅದರಿಂದಾಗಿ ನಿಸ್ಸಂದಿಗ್ಧಂ ಅನೀಹೋ ವೈ, ಶಾಸ್ತ್ರದ ನಿರ್ಣಯವನ್ನು ತಿಳಿದು ಮಿತಿಮೀರಿದ ಬಯಕೆಗಳಿರದೆ ವಿವಿಕ್ತಚಾರಿ ಏಕಾಂತಗಳನ್ನು ಹೊಂದಿ ಲಘ್ವಾಶಿ, ಎಷ್ಟು ಆರೋಗ್ಯವನ್ನು ನಾವು ಹೊಂದಬಲ್ಲೆವೋ ಅಷ್ಟನ್ನು ಉಂಡು ತಪಸ್ವಿಯಾಗಿದ್ದು ಇಂದ್ರಿಯ ನಿಗ್ರಹವನ್ನು ಹೊಂದಿದವ ಸುಖವನ್ನು ಹೊಂದಿಯಾನು. ಜ್ಞಾನದಗ್ಧ ಪರಿಕ್ಲೇಶ ಪ್ರಯೋಗರತಿರಾತ್ಮವಾನ್ ನಿಷ್ಪ್ರಚಾರೇಣ ಮನತ ಪರಂ ತರಧಿಗಚ್ಚತಿ. ಜ್ಞಾನದಿಂದ ದುಃಖಗಳನ್ನು ತೊಡೆದುಕೊಂಡು ಪ್ರಯೋಗರತಿ ಧ್ಯಾನಯೋಗದಲ್ಲಿ ಆಸಕ್ತನಾಗಿ ಆತ್ಮವಾನ್ ದೇವರು ನನ್ನವನು, ನಾನು ದೇವರ ದಾಸ ಅಂತನ್ನುವ ಪ್ರಜ್ಞೆ ಇರುವವನಾಗಿ ನಿಷ್ಪ್ರಚಾರೇಣ ಮನತ, ಕಂಡಲ್ಲೆಲ್ಲ ಮೇಯದ ಮನಸ್ಸಿನವನಾಗಿ, ಕಂಡಲ್ಲೆಲ್ಲ ಆಹಾರವನ್ನು ಉಣ್ಣುತ್ತಾ ಕೂತ್ರೆ ಮನಸ್ಸು ಗತಿಯೇನು, ಅದಕ್ಕೆ ಪರಂತದಧಿಗಚ್ಚತಿ. ನಿಷ್ಪ್ರಚಾರೇಣ ಮನಸ, ಹೆಚ್ಚು ವಿಷಯಗಳ ಕಡೆ ಹೋಗದೆ ದೇವರನ್ನು ಹೊಂದಬಲ್ಲ. ಧೃತಿಮಾನ್ ಆತ್ಮವಿದ್ ಬುದ್ಧಿಂ ನಿಗೃಹೀಯಾದತಂ ಚಯಂ ಮನೋಬುದ್ಧ್ಯಾ ನಿಗೃಹೀಯಾತ್ ವಿಷಯಾನ್ ಮನತಾತ್ಮನಃ. ಧೃತಿಮಾನ್, ಕಷ್ಟಗಳನ್ನು ಎದುರಿಸಲು ಮನಸ್ಸನ್ನು ಸಜ್ಜು ಮಾಡಿಕೊಂಡು ದೇವರನ್ನು ತಿಳಿದು ಆತ್ಮವಿತ್ ಬುದ್ಧಿಯನ್ನು ನಿಗ್ರಹಿಸಬೇಕು. ಬುದ್ಧಿಯಿಂದ ಮನಸ್ಸನ್ನು ನಿಗ್ರಹಿಸಬೇಕು, ಮನಸ್ಸಿನಿಂದ ವಿಷಯಗಳನ್ನು ನಿಗ್ರಹಿಸಬೇಕು. ನೋಡಿ, ಇದನ್ನ ಕೃಷ್ಣ ಗೀತೆಯಲ್ಲಿ ಇಂದ್ರಿಯಾಣಿ ಹಯಾನಾಹುಹು ಅಂತ ಹೇಳಿದ್ದು. ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಂ ಮನಃ ಅಂತ ಇದೆ. ಮತ್ತೆ ಕಠೋಪನಿಷತ್ತಿನಲ್ಲಿ ವಿಷಯಾನಸ್ತೇಷು ಗೋಚರಾನ್, ಇಂದ್ರಿಯಾಣಿ ಹಯಾನಾಹು ವಿಷಯಾನಸ್ತೇಷು ಗೋಚರಾನ್ ಅಂತ ಇದನ್ನೇ ಹೇಳಿದ್ದು. ಅದರಿಂದಾಗಿ ಯಾರು ಇಂದ್ರಿಯ ನಿಗ್ರಹ ಮಾಡ್ತಾರೆ ದೇವತೆಗಳು ಪ್ರಸನ್ನರಾಗ್ತಾರಂತೆ. ದೇವತಾಸ್ತಾ ಪ್ರಸೀದಂತಿ ಹೃಷ್ಟ ಯಾಂತಿ ತಮೀಶ್ವರಂ. ದೇವತೆಗಳು ಪ್ರಸನ್ನರಾಗ್ತಾರೆ ಇಂದ್ರಿಯ ನಿಗ್ರಹ ಮಾಡುವವನಿಗೆ. ಅವರಿಗೆ ಗೊತ್ತಾಯಿತು, ಓ ಇವನು ಒಳ್ಳೆಯ ಕಡೆಗೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ. ಅದರಿಂದಾಗಿ ಜ್ಞಾನಿಗೆ ಒಂದು ಗುಟ್ಟಾದ ಹೆಸರಿದೆ ಉಪನಿಷತ್ತಿನಲ್ಲಿ, ದೇವಪಶು ಅಂತ. ದೇವತೆಗಳ ಮುದ್ದಿನ ಸಾಕುಪ್ರಾಣಿ ಇದ್ದಾಗವನು ಅಂತ. ಅದರಿಂದಾಗಿ ದೇವತಾಸ್ತಾ ಪ್ರಸೀದಂತಿ ಹೃಷ್ಟಾಯಾಂತಿ ತಮೀಶ್ವರಂ. ಅವರು ಅನುಗ್ರಹ ಮಾಡಿದರೆ ಬ್ರಹ್ಮ ತತ್ಸಂಪ್ರಕಾಶತೆ, ದೇವರು ಏನು ಅಂತ ಗೊತ್ತಾಗ್ತಾನೆ. ದೇವರನ್ನ ತಿಳಿದ ಮೇಲೆ ಬ್ರಹ್ಮ ಭೂಯಾಯ ಕಲ್ಪತೆ, ಮನಸ್ಸು ಪ್ರಸನ್ನಾಗಿ ದೇವರ ಬಳಿ ಸಾಗುತ್ತಾನೆ. ಅಥವಾ ನ ಪ್ರವರ್ತೇತ ಯೋಗತಂತ್ರೈರುಪಕ್ರಮೇತ್ ಯೋಗತಂತ್ರಮಯಂ ತಂತ್ರಂ ವೃತ್ತಂ ಸ್ಯಾತ್ ತತ್ತದಾಚರೇತ್. ಅಥವಾ ನ ಪ್ರವರ್ತೇತ, ನಮ್ಮನ್ನು ಕಟ್ಟಿ ಹಾಕುವ ಕರ್ಮಗಳಲ್ಲಿ ತೊಡಗದಿದ್ದರೆ ಒಳಿತು. ಅನೇಕ ಕರ್ಮಗಳಿದೆ ನಮ್ಮನ್ನು ಕಟ್ಟಿ ಹಾಕುವ ಕರ್ಮಗಳು. ಅದರಲ್ಲಿ ಡಿಟ್ಯಾಚ್ಡ್ ಆಗಿ ಇರಲಿಕ್ಕೆ ನಮಗೆ ಬರಲ್ಲ ಅಂದ್ರೆ ಅದರಿಂದ ದೂರ ಉಳಿಯೋದು ಒಳ್ಳೆಯದು ಅಂತ. ಹೇಗೆ ಈ ಕಾಲದಲ್ಲಿ ನಾವು ಪ್ರಧಾನಿಗಳಾಗಿ ಅಧ್ಯಾತ್ಮ ಸಾಧನೆಯನ್ನು ಮಾಡ್ತೇವೆ ಅಂತನ್ನುವ ಮೆಂಟಾಲಿಟಿ ಆಗತ್ತಾ? ಸಾಧ್ಯವೇ ಇಲ್ಲ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದನ್ನೆಲ್ಲ ಎಲ್ಲ ಬಿಟ್ಟೇ ಬಿಟ್ಟಿರ್ಬೇಕು. ಒಂದು ಉದಾಹರಣೆ ಹೇಳಿದ್ದು. ಅದರಿಂದಾಗಿ ಕಷ್ಟ. ಕಣಪಿಣ್ಯಾಕ ಕುಲ್ಮಾಚ ಚಾಕ ಯಾವಕ ಸಕ್ತವ ತಥಾ ಮೂಲ ಫಲಂ ಭೈಕ್ಷ್ಯಂ
ಪರ್ಯಾಯೇಣೋಪಯಾಜಯೇತ್. ಯಾವುದಾದ್ರೂ ಆಗಿರಲಿ, ಮೂಲ ಫಲ, ಭೈಕ್ಷ ಮೊದಲಾದವುಗಳನ್ನು ಬಳಸಬೇಕು. ಆಹಾರ ನಿಯಮಂ ಚೈವ ದೇಶೇ ಕಾಲೇ ಚ ಸಾತ್ವಿಕ. ಆಹಾರ ನಿಯಮವನ್ನು ದೇಶ ಕಾಲಗಳಿಗೆ ಅನುಗುಣವಾಗಿ ಅಳವಡಿಸಿಕೊಂಡು ಸತ್ವಗುಣಕ್ಕೆ ಪ್ರೇರಕವಾಗುವಂತೆ ನೋಡಿಕೊಳ್ಬೇಕು. ತತ್ಪರೀಕ್ಷಾನುವರ್ತೇತ ಯತ್ ಪ್ರವೃತ್ತಿ ಅನುವರ್ತಕಂ. ಯಾವುದು ಪ್ರವೃತ್ತಿಗೆ ಅನುಕೂಲವಾಗಿರುತ್ತೋ ಅದನ್ನು ಉಣ್ಣಬೇಕು, ಯಾವುದು ಪ್ರವೃತ್ತಿಗೆ ಅನುಕೂಲವಾಗಿರಲ್ವೋ ಅದನ್ನು ಉಣ್ಣುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಜ್ಞಾನದ ಬಗ್ಗೆ, ಮನಸ್ಸಿನ ಯಾವ ನಿಯಮದಿಂದ, ಜ್ಞಾನದ ಯಾವ ನಿಯಮದಿಂದ, ಜ್ಞಾನದಲ್ಲಿ ಆಗುವ ಬದಲಾವಣೆಗಳೇನು ಅಂತೆಲ್ಲ ಹೇಳ್ತಾರೆ. ಪ್ರಾಯ ನಾವು ನಾಳೆ ಈ ಅಧ್ಯಾಯವನ್ನು ಮುಗಿಸ್ತೇವೆ. ಆಮೇಲೆ ಪಂಚಶಿಖಾ ಅಂತ ಹೇಳಿ ನಾಸ್ತಿಕ ಮತ ಖಂಡನ ಅನುವಾದ, ಇದನ್ನು ಮಧ್ವಾಚಾರ್ಯರು ಈ ಅಧ್ಯಾಯದಲ್ಲಿ ಬರುವ ಅನೇಕ ಸಂಗತಿಗಳನ್ನು ತಮ್ಮ ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಶೇಷತಃ ನಾಸ್ತಿಕ್ಯವಾದೋ ಯುಜ್ಯತೆ ಅನ್ನುವಲ್ಲಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.